ಹಲೋ, ಈಗ ನಾನು 7th ಸ್ಟ್ಯಾಂಡರ್ಡ್ ಫಸ್ಟ್ ಸೆಮ್ದು ಪಾಠ ಲೆಸನ್ ನಂಬರ್ 13 ಸೌತ್ ಅಮೆರಿಕಾ ಲ್ಯಾಂಡ್ ಆಫ್ ಆಂಡೀಸ್ ಅದು ಹೋಗ್ತಾ ಇದೀನಿ. ಸ್ಟಾರ್ಟಿಂಗ್ ಇದ್ರಲ್ಲಿ ನಾವು ಏನೇನ್ ತಿಳ್ಕೊತೀವಿ ಅಂದ್ರೆ ಅಂಡರ್ಸ್ಟ್ಯಾಂಡ್ ಲೊಕೇಶನ್, ಎಕ್ಸ್ಟೆಂಟ್ ಅಂಡ್ ಫಿಸಿಕಲ್ ಸೆಟ್ಟಿಂಗ್ಸ್ ಆಫ್ ಸೌತ್ ಅಮೆರಿಕಾ. ದಕ್ಷಿಣ ಅಮೆರಿಕದ ಸ್ಥಾನ, ವಿಸ್ತೀರ್ಣ, ಭೌಗೋಳಿಕ ಸನ್ನಿವೇಶ ಇದ್ರ ಬಗ್ಗೆ ತಿಳ್ಕೊತೀವಿ. ನೋ ದ ರಿವರ್ಸ್ ಅಂಡ್ ಲೇಕ್ಸ್ ಆಫ್ ಸೌತ್ ಅಮೆರಿಕಾ. ದಕ್ಷಿಣ ಅಮೆರಿಕದ ನದಿ ಹಾಗೂ ಸರೋವರಗಳ ಬಗ್ಗೆ ತಿಳ್ಕೊತೀವಿ. ಅಂಡರ್ಸ್ಟ್ಯಾಂಡ್ ಡೈವರ್ಸ್ ಕ್ಲೈಮೇಟ್, ಆನಿಮಲ್ಸ್ ಅಂಡ್ ನ್ಯಾಚುರಲ್ ವೆಜಿಟೇಷನ್ ಆಫ್ ಸೌತ್ ಅಮೆರಿಕಾ. ದಕ್ಷಿಣ ಅಮೆರಿಕದ ವಾಯುಗುಣದ ವೈವಿಧ್ಯತೆಯ ಪ್ರಾಣಿ ವರ್ಗ ಹಾಗೂ ಸಸ್ಯವರ್ಗಗಳನ್ನು ತಿಳಿತೀವಿ. 4ನೇದು ಅಂಡರ್ಸ್ಟ್ಯಾಂಡ್ ದ ಸ್ಪೆಷಾಲಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಆನಿಮಲ್ ಟ್ರೇಡಿಂಗ್ ಇನ್ ಸೌತ್ ಅಮೆರಿಕಾ. ದಕ್ಷಿಣ ಅಮೆರಿಕದ ಕೃಷಿ ಮತ್ತು ಪ್ರಾಣಿ ಸಾಕಾಣಿಕೆಯ ವಿಶಿಷ್ಟತೆಯನ್ನು ತಿಳ್ಕೊತೀವಿ. ನೆಕ್ಸ್ಟ್, ನೋ ದ ರೇಷಿಯಲ್ ಕಾಂಪೋಸಿಷನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಆಫ್ ಸೌತ್ ಅಮೆರಿಕಾ. ದಕ್ಷಿಣ ಅಮೆರಿಕದ ಜನಸಂಖ್ಯೆ, ಜನಾಂಗೀಯ ಮಿಶ್ರಣ, ಹಂಚಿಕೆ ಸಾಂದ್ರತೆಗಳನ್ನು ತಿಳ್ಕೊತೀವಿ. ಸೊ ಈಗ ಪಾಠಕ್ಕೆ ಬಂದಾಗ, ಸೌತ್ ಅಮೆರಿಕಾ ಇಸ್ ದ 4th ಲಾರ್ಜೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್. ದಕ್ಷಿಣ ಅಮೆರಿಕವು ಪ್ರಪಂಚದ 4ನೇ ಅತಿ ದೊಡ್ಡ ಭೂಖಂಡವಾಗಿದೆ. ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿದೆ. ಇಟ್ ಈಸ್ ಎ ಪಾರ್ಟ್ ಆಫ್ ಲ್ಯಾಟಿನ್ ಅಮೆರಿಕಾ. ಅದು ಲ್ಯಾಟಿನ್ ಅಮೆರಿಕದ ಒಂದು ಭಾಗ. When Christopher Columbus reached the continent around 1498 AD, he mistook it for India and called brown colored natives as the Red Indians. ಅವನು ಕ್ರಿಸ್ತಶಕ 1498ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಈ ಭೂಖಂಡವನ್ನು ತಲುಪಿ ಅದನ್ನು ಭಾರತ ಅಂತ ಭಾವಿಸಿ ಅಲ್ಲಿನ ಸ್ಥಳೀಯವಾದ ರೆಡ್ ಇಂಡಿಯನ್ಸ್ ಅನ್ನು ಸ್ಥಳೀಯವಾದ ಇಂಡಿಯನ್ ಅನ್ನು ರೆಡ್ ಇಂಡಿಯನ್ಸ್ ಅಂತ ಕರೀತಾನೆ. Soon the Europeans flooded the continent. ಅನಂತರ ಯುರೋಪಿಯನ್ನರು ಈ ಭೂಖಂಡಕ್ಕೆ ಮುಗಿದು ಅಂದ್ರೆ ಬರ್ತಾರೆ. ಫ್ಲಡ್ಡೆಡ್ ಅಂದ್ರೆ ಇದು ಸೇರ್ಕೋತಾರೆ. ಸೌತ್ ಅಮೆರಿಕಾ ಇಸ್ ದ ಲ್ಯಾಂಡ್ ಆಫ್ ಸೂಪರ್ಲೇಟಿವ್ಸ್ ವಿತ್ ಆಂಡೀಸ್ ಅಂಡ್ ದ ಅಮೆಜಾನ್. ದಕ್ಷಿಣ ಅಮೆರಿಕವು ಆಂಡೀಸ್ ಪರ್ವತ ಮತ್ತು ಅಮೆಜಾನ್ ನದಿ ಇರತಕ್ಕಂತ ವಿಶೇಷವಾದ ಭೂಭಾಗವಾಗಿದೆ. ಓವರ್ ಎ ಕ್ವಾರ್ಟರ್ ಆಫ್ ದ ವರ್ಲ್ಡ್ಸ್ ನೋನ್ ಕಾಪರ್ ರಿಸರ್ವ್ಸ್ ಆರ್ ಫೌಂಡ್ ಹಿಯರ್. ಇಲ್ಲಿ ಪ್ರಪಂಚದಲ್ಲೇ ಅತ್ಯಧಿಕ ಕಾಫಿಯನ್ನು ಉತ್ಪಾದನೆ ಮಾಡ್ತಾರೆ. It is the world's over a quarter of the world's known copper reserves are found here. Over a quarter of the world's known copper reserves are found here. 4/1 ಭಾಗದಷ್ಟು ಪ್ರಪಂಚದಲ್ಲಿ ತಾಮ್ರದ ರಿಸರ್ವೇಶನ್ ಅಂದ್ರೆ ಈ ಪ್ರಪಂಚದಲ್ಲಿ ಅತ್ಯಧಿಕ ಇದು ತುಂಬಾ ತಾಮ್ರ ಇಲ್ಲಿ ಸಿಗುತ್ತೆ ನಮ್ಗೆ. ಓವರ್ ಎ ಕ್ವಾರ್ಟರ್ ಆಫ್ ದ ವರ್ಲ್ಡ್ಸ್ ನೋನ್ ಕಾಪರ್ ರಿಸರ್ವ್ಸ್ ಆರ್ ಫೌಂಡ್ ಹಿಯರ್. ಅಂದ್ರೆ ತಾಮ್ರದ ಡೆಪಾಸಿಟ್ ಇರೋ ಒಂದು ಜಾಸ್ತಿ ಈ ಕಾಂಟಿನೆಂಟ್ ಅಲ್ಲಿ, ಈ ಖಂಡದಲ್ಲಿ ಕಾಳ್ತೀವಿ. 4/1 ಭಾಗದಷ್ಟು ತಾಮ್ರ ಇದೆ. ಇಟ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ. ಇದು ಪ್ರಪಂಚದಲ್ಲಿ ಅತ್ಯಧಿಕ ಕಾಫಿಯನ್ನು ಉತ್ಪಾದನೆ ಮಾಡುತ್ತೆ. ಇಟ್ ಈಸ್ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಹಾಲೋ ಲ್ಯಾಂಡ್ ಅಂಡ್ ಲ್ಯಾಂಡ್ ಆಫ್ ಗ್ರಾಸ್ ಲ್ಯಾಂಡ್ಸ್. ಇದನ್ನು ಸಾಮಾನ್ಯವಾಗಿ ಹುಲ್ಲುಗಾವಲುಗಳ ನಾಡು ಎಂದು ಕರೀತಾರೆ. ದ ಸ್ಟಡಿ ಆಫ್ ದ ಸೌತ್ ಅಮೆರಿಕಾ ಹೆಲ್ಪ್ಸ್ ಅಸ್ ಟು ನೋ ವೇರಿಯಸ್ ಜಾಗ್ರಫಿಕಲ್ ಅಂಡ್ ಎಕನಾಮಿಕಲ್ ಫೀಚರ್ಸ್ ಆಫ್ ಕಾಂಟಿನೆಂಟ್. ಈಗ ನಾವು ಸೌತ್ ಅಮೆರಿಕಾನ ಓದಿದಾಗ ಅದರ ನಮ್ಮ ಕೆಲವು ಅನೇಕ ಭೌಗೋಳಿಕ ಮತ್ತು ಆರ್ಥಿಕ ಗುಣಗಳನ್ನೆಲ್ಲ ನಾವು ಇದರಲ್ಲಿ ತಿಳ್ಕೊತೀವಿ. ಮೊದಲನೇದು ಲೊಕೇಶನ್, ಎಕ್ಸ್ಟೆಂಟ್ ಅಂಡ್ ಫಿಸಿಕಲ್ ಸೆಟ್ಟಿಂಗ್ಸ್. ಸ್ಥಾನ, ವಿಸ್ತಾರ ಮತ್ತು ಭೌಗೋಳಿಕ ಸನ್ನಿವೇಶ. ಲೊಕೇಶನ್, ಸ್ಥಾನ. ದ ಕಾಂಟಿನೆಂಟ್ ಲೈಸ್ ಮೇನ್ಲಿ ಇನ್ ದ ಸದರ್ನ್ ಹೆಮಿಸ್ಫಿಯರ್. ಈ ದಕ್ಷಿಣ ಅಮೆರಿಕಾ ಖಂಡವು ಬಹುಭಾಗವು ದಕ್ಷಿಣ ಅರ್ಧಗೋಳದಲ್ಲಿ ಇದೆ. ಎ ಸ್ಮಾಲ್ ಪೋರ್ಷನ್ ಇಸ್ ಫೌಂಡ್ ಇನ್ ದ ನಾರ್ಥರ್ನ್ ಹೆಮಿಸ್ಫಿಯರ್. ಸ್ವಲ್ಪ ಭಾಗ ಮಾತ್ರ ಉತ್ತರ ಅರ್ಧಗೋಳದಲ್ಲಿ ಇದೆ. ದ ಈಕ್ವೇಟರ್ ಅಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಪಾಸ್ ಥ್ರೂ ದ ಕಾಂಟಿನೆಂಟ್. ಭೂಮಧ್ಯ ರೇಖೆ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳು ಈ ಖಂಡದ ಮೂಲಕ ಹಾದು ಹೋಗುತ್ತೆ. ಇಟ್ ಈಸ್ ಇನ್ವರ್ಟೆಡ್ ಟ್ರಯಾಂಗಲ್ ಇನ್ ಶೇಪ್. ಇದು ನೋಡಕ್ಕೆ ಇನ್ವರ್ಟೆಡ್ ಟ್ರಯಾಂಗಲ್, ಒಂದು ತ್ರಿಭುಜ ಹೇಗೆ ತಲೆಕೆಳಕಾಗಿ ಇದ್ದಾಗ ಹೇಗೆ ಕಾಣುತ್ತೆ ಆ ತರ ಆ ಒಂದು ಶೇಪ್ ಅಲ್ಲಿ ಇದು ಕಾಣುತ್ತೆ. ಇಟ್ ಈಸ್ ಇನ್ವರ್ಟೆಡ್ ಟ್ರಯಾಂಗಲ್ ಇನ್ ಶೇಪ್, ಬ್ರಾಡರ್ ಇನ್ ದ ನಾರ್ತ್ ಅಂಡ್ ಟೇಪರ್ ಡೌನ್ ದ ಸೌತ್. ಉತ್ತರದಲ್ಲಿ ಅಗಲವಾಗಿ ಮತ್ತು ದಕ್ಷಿಣದ ಕಡೆ ಕಿರಿದಾಗಿ ಇಲ್ಲ ಉಲ್ಟಾ ಅಲ್ಲ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಇನ್ವರ್ಟೆಡ್ ಬೇಡ, ಟ್ರಯಾಂಗುಲರ್ ಶೇಪ್, ತ್ರಿಕೋನಾಕಾರವಾಗಿದೆ. ಇಟ್ಸ್ ಲ್ಯಾಟಿಟ್ಯೂಡ್ ಅಂಡ್ ಲಾಂಜಿಟ್ಯೂಡಲ್ ಎಕ್ಸ್ಟೆಂಟ್ ಇಸ್ 12 ಡಿಗ್ರಿ ನಾರ್ತ್ ಟು 50 ಡಿಗ್ರಿ ಸೌತ್ ಅಂಡ್ 35 ಡಿಗ್ರಿ ವೆಸ್ಟ್ ಟು 81 ಡಿಗ್ರಿ ಲಾಂಜಿಟ್ಯೂಡ್ಸ್. ಇದು ಅಕ್ಷಾಂತಿಕವಾಗಿ 12 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 56 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಮತ್ತು ರೇಖಾಂಶಿಕವಾಗಿ 35 ಡಿಗ್ರಿ ರೇಖಾಂಶದಿಂದ 81 ಡಿಗ್ರಿ ಪಶ್ಚಿಮ ರೇಖಾಂಶದವರೆಗೂ ವಿಸ್ತಾರವಾಗಿ ಹರಡಿಕೊಂಡಿದೆ. ದ ಕಾಂಟಿನೆಂಟ್ ಆಫ್ ಸೌತ್ ಅಮೆರಿಕಾ ಇಸ್ ಲೊಕೇಟೆಡ್ ಇನ್ ದ ವೆಸ್ಟರ್ನ್ ಹೆಮಿಸ್ಫಿಯರ್. ಈ ಅಮೆರಿಕಾ ಖಂಡವು ಪಶ್ಚಿಮಾರ್ಧ ಗೋಳದಲ್ಲಿ ನೆಲೆಗೊಂಡಿದೆ. ನೆಕ್ಸ್ಟ್ ಈಗ ಫಿಸಿಕಲ್ ಸೆಟ್ಟಿಂಗ್ ಅಂದ್ರೆ ಭೌಗೋಳಿಕ ಸನ್ನಿವೇಶ. ದ ಕಾಂಟಿನೆಂಟ್ ಇಸ್ ಸರೌಂಡೆಡ್ ಬೈ ವಾಟರ್ ಬಾಡೀಸ್ ಆನ್ ಆಲ್ ಸೈಡ್ಸ್ ಎಕ್ಸೆಪ್ಟ್ ಇನ್ ದ ನಾರ್ತ್. ಈ ಖಂಡವು ಎಲ್ಲಾ ಭಾಗದಲ್ಲಿ ಉತ್ತರ ಭಾಗವನ್ನು ಬಿಟ್ಟು ಎಲ್ಲಾ ದಿಕ್ಕುಗಳಲ್ಲಿ ಜಲಭಾಗಗಳಿಂದ ಸುತ್ತುವರೆದಿದೆ. ಇನ್ ದ ನಾರ್ತ್ ದ ಪನಾಮಾ ಕೆನಾಲ್ ಸಪರೇಟ್ಸ್
ಸೆಪರೇಟ್ ಸೌತ್ ಅಮೆರಿಕಾ ಫ್ರಮ್ ನಾರ್ತ್ ಅಮೆರಿಕಾ. ಉತ್ತರದಲ್ಲಿ ಪನಾಮಾ ಕಾಲುವೆಯು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಪ್ರತ್ಯೇಕಿಸಿದೆ, ಭಾಗ ಮಾಡಿದೆ. ಅಲ್ಲ, ದ ಕೆರೆಬಿಯನ್ ಸಿ ಬಾರ್ಡರ್ಸ್ ದ ನಾರ್ತ್, ದ ಅಟ್ಲಾಂಟಿಕ್ ಓಷನ್ ಇನ್ ದ ಈಸ್ಟ್ ಅಂಡ್ ನಾರ್ತ್ ಈಸ್ಟ್, ದ ಪೆಸಿಫಿಕ್ ಓಷನ್ ಲೈಸ್ ಇನ್ ದ ವೆಸ್ಟ್ ಅಂಡ್ ದ ಸೌತ್ ಇಸ್ ಬಾರ್ಡರ್ಡ್ ಬೈ ದ ಐಸಿ ವಾಟರ್ಸ್ ಆಫ್ ಅಂಟಾರ್ಟಿಕಾ. ದಕ್ಷಿಣ ಅಮೆರಿಕ ಖಂಡವು ಉತ್ತರದಲ್ಲಿ ಕೆರೆಬಿಯನ್ ಸಮುದ್ರ ಗಡಿಯಿಂದ, ಪೂರ್ವ ಮತ್ತು ಈಶಾನ್ಯ ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರದಿಂದ, ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರದಿಂದ ಮತ್ತು ದಕ್ಷಿಣದಲ್ಲಿ ಅಂಟಾರ್ಟಿಕ್ ಸಾಗರದಿಂದ ಹಿಮನೀರಿನಿಂದ ಆವರಿಸಲ್ಪಟ್ಟಿದೆ. ಈಗ ಎಕ್ಸ್ಟೆಂಟ್ ಅಂದ್ರೆ ವಿಸ್ತೀರ್ಣ, ಇಲ್ಲಿಂದ ಇಲ್ಲಿ ತನಕ ಹರಡಿಕೊಂಡಿದೆ. ಲ್ಯಾಂಡ್ ಏರಿಯಾ ಆಫ್ ಸೌತ್ ಅಮೆರಿಕಾ ಇಸ್ ಅಬೌಟ್ 178.6 lakh square kilometer and it is 3.5 times bigger than India. ದಕ್ಷಿಣ ಅಮೆರಿಕವು ಒಟ್ಟು ಭೂಭಾಗವು ಸುಮಾರು 1708.6 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ಇದೆ. ಅದು ಭಾರತಕ್ಕಿಂತಲೂ 3.5 ಪಟ್ಟು ದೊಡ್ಡದಾಗಿದೆ. 3 times 3.5 ಪಟ್ಟು. There are 13 countries in this continent. ಈ ಖಂಡದಲ್ಲಿ ಒಟ್ಟು 13 ರಾಷ್ಟ್ರಗಳಿವೆ. ಬ್ರೆಜಿಲ್ is the largest and French Guiana is the smallest country. ಬ್ರೆಜಿಲ್ ಅತಿ ದೊಡ್ಡ ಮತ್ತು Guiana ಅನ್ನೋದು ಅತಿ ಚಿಕ್ಕ ರಾಷ್ಟ್ರವಾಗಿದೆ. All the countries of South America have coastal line except Bolivia and Paraguay, landlocked countries. ಬೊಲಿವಿಯಾ ಮತ್ತು ಪೆರಗ್ವೆ ಹೊರತುಪಡಿಸಿ ಅದನ್ನು ಎರಡನ್ನು ಬಿಟ್ಟು ದಕ್ಷಿಣ ಅಮೆರಿಕದ ಉಳಿದೆಲ್ಲಾ ದೇಶಗಳು ಸಮುದ್ರ ತೀರವನ್ನು ಹೊಂದಿದೆ. ಚೈಲ್ is a linear country. ಚೈಲ್ is a linear country. ಚೈಲ್ ದೇಶ ನೀಳವಾದ ರಾಷ್ಟ್ರವಾಗಿದೆ. ಮ್ಯಾಪ್ ಅಲ್ಲಿ ನೋಡಿದಾಗ ಮುದ್ದಕ್ಕೆ ಲೆಫ್ಟ್ ಸೈಡ್ ಅಲ್ಲಿ ದಿಕ್ಕಿದೆ. ಸೊ ನೆಕ್ಸ್ಟ್ ಈಗ ವಿಸ್ತೀರ್ಣ ಆಯ್ತು, ಈಗ ಎಕ್ಸ್ಟೆಂಟ್ ಆಯ್ತು, ವಿಸ್ತೀರ್ಣ ಆಯ್ತು. ನೆಕ್ಸ್ಟ್ ಫಿಸಿಕಲ್ ಫೀಚರ್ಸ್ ಅಂದ್ರೆ ಮೇಲ್ಮೈ ಲಕ್ಷಣಗಳು. ಸದರ್ನ್ ಅಮೆರಿಕಾ ಸ್ಪೆಕ್ಟಾಕ್ಯುಲರ್ ಟೋಪೋಗ್ರಾಫಿಕಲ್ ಫೀಚರ್ಸ್. ದಕ್ಷಿಣ ಅಮೆರಿಕ ವಿಶಿಷ್ಟವಾದ ಭೂಮಿ ಲಕ್ಷಣಗಳನ್ನು ಹೊಂದಿದೆ. ಇಟ್ ಹ್ಯಾಸ್ ದ ಮೌಂಟೇನ್ಸ್ ಅಂಡ್ ಸ್ನೋ ಕವರ್ಡ್ ಪೀಕ್ಸ್ ಅಂಡ್ ದ ಡೆನ್ಸ್ ಇಕ್ವಟೋರಿಯಲ್ ಫಾರೆಸ್ಟ್. ಅದು ಹಿಮಾವೃತವಾದ ಶಿಖರಗಳು ಮತ್ತು ದಟ್ಟವಾದ ಸಮುದ್ರ ಭಾಜಕ ವೃತ್ತದ ಅರಣ್ಯಗಳನ್ನು ಹೊಂದಿದೆ. ಸಮಭಾಜಕ ವೃತ್ತದ ಅರಣ್ಯಗಳನ್ನು ಹೊಂದಿದೆ ಅಂದ್ರೆ ಈಕ್ವಟೋರಿಯಲ್ ಫಾರೆಸ್ಟ್ ಅಂದ್ರೆ ಈಕ್ವೇಟರ್ ಪಾಸ್ ಆಗಿದೆ, ಅದರಲ್ಲಿ ಆ ಜಾಗದಲ್ಲಿ ಫಾರೆಸ್ಟ್ ಇದೆ. ದಟ್ ಈಸ್ ಕಾಲ್ಡ್ ಆಸ್ ಈಕ್ವಟೋರಿಯಲ್ ಫಾರೆಸ್ಟ್. ದ ಕಾಂಟಿನೆಂಟ್ ಹ್ಯಾಸ್ ರಿಚ್ ಫರ್ಟೈಲ್ ಪ್ಲೇನ್ ಲ್ಯಾಂಡ್ಸ್ ಆಸ್ ವೆಲ್ ಆಸ್ ಡ್ರೈ ವೇಸ್ಟ್ಫುಲ್ ಡೆಸರ್ಟ್. ಈ ಭೂಖಂಡವು ಅತಿ ಫಲವತ್ತಾದ ಮೈದಾನ ಪ್ರದೇಶ, ಅಂತೆಯೇ ಅನುಪಯುಕ್ತ ಮರುಭೂಮಿಗಳನ್ನು ಹೊಂದಿದೆ. ಅನುಪಯುಕ್ತ ಅಂದ್ರೆ ವೇಸ್ಟ್ಫುಲ್, ಉಪಯೋಗ ಇಲ್ವೇ ಇಲ್ಲ ಅಲ್ವಾ, ಮರುಭೂಮಿ ಸಾಮಾನ್ಯ ಅಷ್ಟು. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ವೇಸ್ಟ್ಫುಲ್ ಡೆಸರ್ಟ್ಸ್. ಅದು ಇದೆ ಅಂತ. ದ ಮೇಜರ್ ಫಿಸಿಕಲ್ ಡಿವಿಷನ್ಸ್ ಆಫ್ ದ ಕಾಂಟಿನೆಂಟ್ ಆರ್, ಪ್ರಮುಖ ಪ್ರಕೃತಿ ವಿಭಾಗಗಳು ಏನೆಂದ್ರೆ, ಮೊದಲನೇದು ಆಂಡೀಸ್ ಮೌಂಟೇನ್ಸ್, ಆಂಡೀಸ್ ಪರ್ವತಗಳು. ಎರಡನೇದು ಈಸ್ಟರ್ನ್ ಹೈಲ್ಯಾಂಡ್ಸ್, ಪೂರ್ವದ ಎತ್ತರ ಪ್ರದೇಶಗಳು. ಮೂರನೇದು ಸೆಂಟ್ರಲ್ ಲೋಲ್ಯಾಂಡ್ಸ್, ಕೇಂದ್ರದ ತಗ್ಗು ಪ್ರದೇಶಗಳು. ನಾಲ್ಕದು ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ಸ್, ಪಶ್ಚಿಮದ ಕರಾವಳಿ ಮೈದಾನಗಳು. ನೆಕ್ಸ್ಟ್ ಫಿಸಿಕಲ್ ಫೀಚರ್ಸ್ ಅಲ್ಲಿ ಮೊದಲನೇದು ಈಗ ಆಂಡೀಸ್, ಒಂದೊಂದಾಗಿ ಓದೋಣ. ಆಂಡೀಸ್ ಮೌಂಟೇನ್ಸ್, ಆಂಡೀಸ್ ಪರ್ವತಗಳು. ದಿಸ್ ಈಸ್ ದ ಲಾಂಗೆಸ್ಟ್ ಮೌಂಟೇನ್ ರೇಂಜಸ್ ಇನ್ ದ ವರ್ಲ್ಡ್, ರನ್ನಿಂಗ್ ಡಿಸ್ಟೆನ್ಸ್ ಆಫ್ 6440 ಕಿಲೋಮೀಟರ್ ಲಾಂಗ್ ಅಲಾಂಗ್ ದ ಪೆಸಿಫಿಕ್ ಕೋಸ್ಟ್. ಇಂಗ್ಲಿಷ್ ಆಂಡೀಸ್ ಪರ್ವತಗಳು ಪೆಸಿಫಿಕ್ ಸಾಗರದ ಕರಾವಳಿ ತೀರದ ಉದ್ದಕ್ಕೂ ಸುಮಾರು 6440 ಕಿಲೋಮೀಟರ್ ಅಷ್ಟು ದೂರ ಹಬ್ಬಿರುವ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿಯಾಗಿದೆ. ಮೆನಿ earthquakes and volcanoes are found in the belt due to its presence in the Pacific Ring of Fire. ಇವು ಪೆಸಿಫಿಕ್ ಸಾಗರದಾಚೆನ ಆಗ್ನೇಯುಂಗಾರ್ ಪ್ರದೇಶದಲ್ಲಿರುವ ಈ ಭಾಗದಲ್ಲಿ ಹಲವು ಭೂಕಂಪನಗಳು ಮತ್ತು ಜ್ವಾಲಾಮುಖಿಗಳು ನಾವು ಆಗ್ತಾ ಇರ್ತವೆ, ಗುರುತಿಸಬಹುದು. ನೆಕ್ಸ್ಟ್ ಫೈರ್ ಮೌಂಟ್, ಪೆಸಿಫಿಕ್ ರಿಂಗ್ ಆಫ್ ಫೈರ್. ಮೌಂಟ್ ಅಕನ್ಕಾಗೋ 6960 ಮೀಟರ್. ಅರ್ಜೆಂಟೈನಾ ಚೈಲ್ಡ್ ಬಾರ್ಡರ್ is the highest peak in the mountain range. Mount ಅಕನ್ಕಾಗುವಾ ಅಂದ್ರೆ ಅರ್ಜೆಂಟೈನಾ ಚಿಲಿ ಗಡಿ ಭಾಗದಲ್ಲಿ ಇದ್ದು, ಅದು ಈ ಸರಣಿಯ ಅತಿ ಎತ್ತರವಾದ ಶಿಖರದಲ್ಲಿ ತುಂಬಾ ಎತ್ತರವಾಗಿರ್ತಕ್ಕಂಥ ಶಿಖರ. ಅದರ್ ಪೀಕ್ಸ್ ಆರ್ ಮೌಂಟ್ ಕೊಟಪಾಕ್ಸಿ ಅಂಡ್ ಮೌಂಟ್ ಚಿಂಬರಾಜೋ ಇನ್ ಈಕ್ವೇಡರ್. ಇನ್ ಬೇರೆ ಪರ್ವತಗಳು ಯಾವ್ಯಾವ್ದು ಅಂದ್ರೆ ಆಂಡೀಸ್ ಕ್ಯಾರಕೋದಲ್ಲಿ ಕೊಟಪಾಕ್ಷಿ ಮತ್ತು ಜಿಂಬರಾಜೋ. ದ ಆಂಡೀಸ್ ಆರ್ ರಿಚ್ ಇನ್ ಮಿನರಲ್ಸ್ ಲೈಕ್ ಕಾಪರ್ ಅಂಡ್ ಟಿನ್. ಆಂಡೀಸ್ ಪರ್ವತ ಪ್ರದೇಶಗಳು ತಾಮ್ರ ಮತ್ತು ತವರಗಳ ಖನಿಜಗಳು ಸಮೃದ್ಧವಾಗಿ ಇಲ್ಲಿ ಇದೆ. ಎರಡನೇದು ಪೂರ್ವದ ಎತ್ತರ ಪ್ರದೇಶಗಳು, ಈಸ್ಟರ್ನ್ ಹೈಲ್ಯಾಂಡ್. ಪೂರ್ವದ ಎತ್ತರ ಪ್ರದೇಶ ರೀಜನ್ ಕಾಂಪ್ರಮೈಸಸ್ ಟು ಈಸ್ಟರ್ನ್ ಹೈಲ್ಯಾಂಡ್ಸ್. ಈ ಪ್ರದೇಶವು ಎರಡು ವಿಭಿನ್ನ ಉನ್ನತ ಪ್ರದೇಶಗಳನ್ನು ಒಳಗೊಂಡಿದೆ. ಮೊದಲನೇದು ದ ಗಿಯಾನಾ ಹೈಲ್ಯಾಂಡ್ಸ್ ಇನ್ ದ ನಾರ್ತ್, ಉತ್ತರದಲ್ಲಿರ್ತಕ್ಕಂಥ ಗಯಾನಾ ಉನ್ನತ ಪ್ರದೇಶಗಳು. ಮತ್ತು ಎರಡನೇದು ದ ಬ್ರೆಜಿಲಿಯನ್ ಹೈಲ್ಯಾಂಡ್ಸ್ ಇನ್ ದ ಸೌತ್, ದಕ್ಷಿಣ ಬ್ರೆಜಿಲ್ ಉನ್ನತ ಪ್ರದೇಶಗಳು. ಎರಡನೇದು ದೀಸ್ ಆರ್ ಮೇಡ್ ಅಪ್ ಆಫ್ ಓಲ್ಡ್ ರಾಕ್ಸ್ ಲೈಕ್ ಡೆಕ್ಕನ್ ಪ್ಲಾಟೋ ಆಫ್ ಇಂಡಿಯಾ. ಇವುಗಳು ಭಾರತದ ದಕ್ಷಿಣ ಪ್ರಸ್ಥಭೂಮಿಯಂತೆ ಹಳೆಯ ಶಿಲೆಗಳಿಂದ ರಚಿಸಲ್ಪಟ್ಟಿದೆ. ರಿವರ್ ಜೋನ್, ಎ ಟ್ರಿಬ್ಯೂಟರಿ ಆಫ್ ಆರ್ನಕೋ, ಹ್ಯಾಡ್ ಫಾರ್ಮ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ವಾಟರ್ ಫಾಲ್, ಆಂಜಲ್ ಫಾಲ್ಸ್ ಇನ್ ದ ಗುಯಾನಾ ಶೀಲ್ಡ್.
ಒರಿನೋಕೊ ನದಿಯ ಉಪನದಿಯಾದ ಚೂರನ್ ನದಿಯು ವಿಶ್ವದ ಅತ್ಯಂತ ಎತ್ತರವಾದ ಏಂಜಲ್ ಜಲಪಾತವನ್ನು 974 ಮೀಟರ್ ಗಯಾನಾ ಪ್ರದೇಶದಲ್ಲಿ ನಿರ್ಮಾಣ ಆಗಿದೆ. ಮೂರನೇದು ದ ಸೆಂಟ್ರಲ್ ಲೋಲ್ಯಾಂಡ್. ದ ಸೆಂಟ್ರಲ್ ಲೋಲ್ಯಾಂಡ್ಸ್ ಲೈ ಬಿಟ್ವೀನ್ ದ ಆಂಡೀಸ್ ಮೌಂಟೇನ್ಸ್ ಅಂಡ್ ಈಸ್ಟರ್ನ್ ಹೈಲ್ಯಾಂಡ್. ಈ ಆಂಡೀಸ್ ಪರ್ವತಗಳು ಮತ್ತು ಪೂರ್ವದ ಉನ್ನತ ಭೂಭಾಗಗಳ ಮಧ್ಯೆ ಇದು ನಾವು ಕಂಡು ಬರ್ತದೆ. ದೀಸ್ ಕನ್ಸಿಸ್ಟ್ ಆಫ್ ಲಾರ್ಜ್ ರಿವರ್ ಬೇಸಿನ್. ಇವು ವಿಶಾಲವಾದ ನದಿ ಜಲಾನಯದ ಪ್ರದೇಶಗಳಿಂದ ಕೂಡಿದೆ. ದೇ ಆರ್ ಅದ್ಯಾವ್ಯಾವ್ದಂದ್ರೆ ಅಮೆಜಾನ್, ಒರಿನೋಕೊ ಅಂಡ್ ಲಾ ಪ್ಲಾನ್ ರಿವರ್ ಬೇಸಿನ್ಸ್. ಇದು ಇವುಗಳಲ್ಲಿ ದ ಅಮೆಜಾನ್ ಬೇಸಿನ್ ಇಸ್ ದ ಮೋಸ್ಟ್ ನೋಟಬಲ್ ಅಂಡ್ ಲಾರ್ಜೆಸ್ಟ್ ಅಮಾಂಗ್ ದೆಮ್. ಇವುಗಳಲ್ಲಿ ನದಿ ಜಲಾನಯ ದಕ್ಷಿಣ ಅಮೆರಿಕದ ಉತ್ತರ ಭಾಗದ ಒರಿನೋಕೊ ಮಧ್ಯ ಮೈದಾನವನ್ನು ನಿರ್ಮಿಸಿದ್ದು ಉನ್ನತ ಪ್ರದೇಶ ಮತ್ತು ಅಮೆಜಾನ್ ಭಾಗಗಳ ಪ್ರತ್ಯೇಕವಾಗಿದೆ. ಇವುಗಳಲ್ಲಿ ಅಮೆಜಾನ್ ನದಿ ಜಲಾನಯನ ಪ್ರದೇಶವು ಅತಿ ದೊಡ್ಡದಾಗಿ ಪ್ರಖ್ಯಾತವಾಗಿದೆ. ದ ಅಮೆಜಾನ್ ಬೇಸಿನ್ ಇಸ್ ದ ಮೋಸ್ಟ್ ನೋಟಬಲ್. ದ ಒರಿನೋಕೊ ರಿವರ್ ಫಾರ್ಮ್ಸ್ ದ ಪ್ಲೇನ್ ಲ್ಯಾಂಡ್ ಇನ್ ದ ನಾರ್ಥರ್ನ್ ಪಾರ್ಟ್ ವಿಚ್ ಇಸ್ ಸಪರೇಟೆಡ್ ಬೈ ದ ಗುಯಾನಾ ಹೈಲ್ಯಾಂಡ್ ಫ್ರಮ್ ದ ಅಮೆಜಾನ್ ಬೇಸಿನ್. ಅಮೆರಿಕದ ಉತ್ತರ ಭಾಗದಲ್ಲಿ ಒರಿನೋಕೊ ನದಿಯು ಮೈದಾನವನ್ನು ನಿರ್ಮಿಸಿದ್ದು ಅದು ಗಯಾನಾ ಉನ್ನತ ಪ್ರದೇಶ ಮತ್ತು ಅಮೆಜಾನ್ ಬಯಲುಗಳಿಂದ ಪ್ರತ್ಯೇಕವಾಗಿದೆ. ಗ್ರ್ಯಾಂಡ್ ಚಾಕೋ ಲ್ಯಾಂಡ್ ಆಫ್ ಅಲ್ಯೂಮಿನಿಯಂ ಏರಿಯಾ ಫೌಂಡ್ ಇನ್ ದ ಈಸ್ಟ್ ಆಫ್ ಆಂಡೀಸ್ ಅಂಡ್ ಇಟ್ ಈಸ್ ಫೇಮಸ್ ಫಾರ್ ಗ್ರೇಸಿಂಗ್ ಇನ್ ಸೌತ್ ಸೆಂಟ್ರಲ್ ಪಾರ್ಟ್ಸ್ ಆಫ್ ಸೌತ್ ಅಮೆರಿಕಾ. ಆಂಡೀಸ್ ಪರ್ವತಗಳ ಪೂರ್ವ ಭಾಗದಲ್ಲಿ ಗ್ಯಾನ್ ಜಾಕೋ ವಿಶಾಲವಾದ ಮೆಕಲ್ ಮಣ್ಣಿನ ಪ್ರದೇಶವಿದೆ. ಇದು ಪ್ರಸಿದ್ಧ ಜಾನುವಾರು ಗೋಮಾಳವಾಗಿದೆ. ಅಂದ್ರೆ ಜಾನುವಾರುಗಳು ತುಂಬಾ ಪರ್ಯಟನೆ ಮಾಡ್ತಾರೆ, ತುಂಬಾ ಇರುತ್ತೆ. ನೆಕ್ಸ್ಟ್ ನಾಲ್ಕನೇದು ದ ವೆಸ್ಟ್ ಕೋಸ್ಟಲ್ ಪ್ಲೇನ್ಸ್. ದೀಸ್ ಆರ್ ಪಶ್ಚಿಮ ಕರಾವಳಿ ಮೈದಾನಗಳು. ದೀಸ್ ಆರ್ ನ್ಯಾರೋ ಪ್ಲೇನ್ಸ್ ಫೌಂಡ್ ಬಿಟ್ವೀನ್ ದ ಪೆಸಿಫಿಕ್ ಓಷನ್ ದ ಆಂಡೀಸ್ ಮೌಂಟೇನ್ ರೇಂಜ್. ಇವುಗಳು ಕಿರಿದಾದ ಮೈದಾನಗಳಾಗಿದ್ದು ಪೆಸಿಫಿಕ್ ಮಹಾಸಾಗರ ಮತ್ತು ಆಂಡೀಸ್ ಪರ್ವತ ಶ್ರೇಣಿಗಳ ಮಧ್ಯೆ ಕಂಡುಬರುತ್ತದೆ. ದ ವೆಸ್ಟ್ ಕೋಸ್ಟ್ ಇಸ್ ಆಲ್ಮೋಸ್ಟ್ ಡಿವೈಡ್ ಆಫ್ ಕೋಸ್ಟಲ್ ಪ್ಲೇನ್ಸ್ ಎಕ್ಸೆಪ್ಟ್ ಇನ್ ಪ್ಯಾಚಸ್ ಬಿಕಾಸ್ ದ ಆಂಡೀಸ್ ಮೌಂಟೇನ್ಸ್ ರೈಸ್ ಡೀಪ್ಲಿ ಫ್ರಮ್ ದ ಕೋಸ್ಟ್. ಪಶ್ಚಿಮ ಕರಾವಳಿ ತೀರವು ಬಹುತೇಕ ಒಡೆದ ತೀರದಂತಾಗಿದೆ. ನ್ಯಾರೋ ಕೋಸ್ಟಲ್ ಪ್ಲೇನ್ಸ್ ಆರ್ ಫೌಂಡ್ ಇನ್ ಸೆಂಟ್ರಲ್ ಚೈನ್ ಕೊಲಂಬಿಯಾ ಅಲಾಂಗ್ ದ ವೆಸ್ಟ್ ಕೋಸ್ಟ್. ಇಲ್ಲಿ ಇವುಗಳು ಕಿರಿದಾದ ಮೈದಾನಗಳಾಗಿದ್ದು ಪೆಸಿಫಿಕ್ ಮಹಾಸಾಗರ ಮತ್ತು ಆಂಡೀಸ್ ಪರ್ವತಗಳ ಮಧ್ಯೆ ಕಂಡುಬರುತ್ತೆ. ಪಶ್ಚಿಮದ ಕರಾವಳಿ ತೀರವು ಬಹುತೇಕ ಒಡೆದ, ಏಕೆಂದರೆ ಕರಾವಳಿಯಿಂದ ಆಂಡೀಸ್ ಪರ್ವತವು ಕಡಿದಾಗಿ ಮೇಲಕ್ಕೆ ಎತ್ತಲ್ಪಟ್ಟಿದೆ. ಕೇಂದ್ರೀಯ ಚಿಲಿ ಮತ್ತು ಕೊಲಂಬಿಯಾ ಪಶ್ಚಿಮ ಕರಾವಳಿ ತೀರದುದ್ದಕ್ಕೂ ಕಿರಿದಾದ ಕರಾವಳಿ ಮೈದಾನಗಳನ್ನು ನಾವು ಕಾಣಬಹುದು. ದೇರ್ ಆರ್ ಮೆನಿ ಬಿಗ್ ಕೋಸ್ಟಲ್ ಪ್ಲೇನ್ಸ್. ದೇರ್ ಆರ್ ಮೆನಿ ಐಲ್ಯಾಂಡ್ಸ್ ಇನ್ ದ ಸದರ್ನ್ ಪಾರ್ಟ್. ಅಲ್ಲಿ ಅನೇಕ ಹಲವಾರು ದೊಡ್ಡ ನಗರಗಳನ್ನು ಕರಾವಳಿ ಮೈದಾನದಲ್ಲಿ ನೆಲೆಗೊಂಡಿದೆ. ಕರಾವಳಿ ದಕ್ಷಿಣ ಭಾಗದಲ್ಲಿ ಇನ್ನೂ ಇತರ ಕಡೆಗಳಲ್ಲಿ ನಾವು ತುಂಬಾ ದ್ವೀಪಗಳನ್ನು ನಾವು ಕಾಣಬಹುದು. ಫಾರ್ ಎಕ್ಸಾಂಪಲ್ ಫ್ಲಾಕ್ಲ್ಯಾಂಡ್, ಕಾರ್ನಸ್ ಲ್ಯಾಂಡ್, ಐಲ್ಯಾಂಡ್. ಬಟ್ ಗ್ಯಾಲಪಗೋಸ್ ಅನ್ನೋದು ಅದು ಪೂರ್ವದ ಪಶ್ಚಿಮದ ಸೌತ್ ಅಮೆರಿಕಾ, ಪಶ್ಚಿಮದ ನಾರ್ತ್ ವೆಸ್ಟ್, ಉತ್ತರದಲ್ಲಿ ಪಶ್ಚಿಮದ ಕಡೆ ಸೌತ್ ಅಮೆರಿಕಾ, ಪಶ್ಚಿಮದ ಕಡೆ ಗಾಲಪಾಂಗ. ನದಿಗಳು ಮತ್ತು ಸರೋವರಗಳು. ದ ಅಮೆಜಾನ್ ಅಂಡ್ ದ ಒರಿನೋಕೊ ಆರ್ ದ ಇಂಪಾರ್ಟೆಂಟ್ ರಿವರ್ ಸಿಸ್ಟಮ್ಸ್ ಆಫ್ ದ ಸೌತ್ ಅಮೆರಿಕಾ. ಅಮೆಜಾನ್, ರಾನಾ, ಉರುಗ್ವೆ ಮತ್ತು ಒರಿನೋಕೊಗಳು ದಕ್ಷಿಣ ಅಮೆರಿಕದ ಪ್ರಮುಖ ನದಿ ವ್ಯೂಹಗಳಾಗಿವೆ. ದ ಅಮೆಜಾನ್ ರಿವರ್ ವಿಚ್ ರೈಸಸ್ ಇನ್ ದ ಆಂಡೀಸ್ ಇಸ್ ದ ಲಾಂಗೆಸ್ಟ್ ಇನ್ ಸೌತ್ ಅಂಡ್ ದ ಲಾರ್ಜೆಸ್ಟ್ ರಿವರ್ ದ ವರ್ಲ್ಡ್. ಅಮೆಜಾನ್ ನದಿಯು ಆಂಡೀಸ್ ಪರ್ವತದಲ್ಲಿ ಹುಟ್ಟುವ ದಕ್ಷಿಣ ಅಮೆರಿಕದ ಅತಿ ಉದ್ದವಾದ ನದಿಯಾಗುವುದಲ್ಲದೆ ಪ್ರಪಂಚದ ಅತಿ ದೊಡ್ಡ ನದಿಯಾಗಿದೆ. ಇಟ್ ಈಸ್ ನ್ಯಾವಿಗೇಬಲ್ ಟು ಗ್ರೇಟರ್ ಎಕ್ಸ್ಟೆಂಟ್ ಅಲಾಂಗ್ ಇಟ್ ಕೋಸ್ಟ್. ಒರಿನೋಕೊ ಮತ್ತು ಪ್ರಮುಖವಾದ ನದಿ ವ್ಯೂಹ ಆಗಿದೆ. ನೌಕಾಯಾನಕ್ಕೆ ತುಂಬಾ ಅನುಕೂಲ ಆಗಿದೆ. ದ ಒರಿನೋಕೊ is another important river system. ಒರಿನೋಕೊ ಮತ್ತೊಂದು ಪ್ರಮುಖವಾದ ನದಿ ವ್ಯೂಹವಾಗಿದೆ. ದ ಕಂಬೈನ್ಡ್ ರಿವರ್ ಸಿಸ್ಟಮ್ ಆಫ್ ಅರಾನಾ, ಪರಗ್ವೆ ಅಂಡ್ ಉರುಗ್ವೆ is called the ಲಾ ಪ್ಲಾಟಾ. ಒರಿನೋಕೊ ಇಲ್ಲಿ ಅರಾನಾ, ಪರಗ್ವೆ ಮತ್ತು ಉರುಗ್ವೆ ಒಗೂಡಿದ ಸೇರಿದ ನದಿ ವ್ಯೂಹವನ್ನು ಲಾ ಪ್ಲಾಟಾ ಎಂದು ಕರೆಯಲಾಗಿದೆ. ಲೇಕ್ ಟಿಟಿಕಾಕಾ is the highest lake in the world and it is the largest navigable lake of South America. ಟಿಟಿಕಾಕಾ ಸರೋವರವು ಪ್ರಪಂಚದಲ್ಲಿಯೇ ಎತ್ತರವಾದ ಸರೋವರವಾಗಿದೆ ಹಾಗೂ ದಕ್ಷಿಣ ಅಮೆರಿಕದ ನೌಕಾಯಾನಕ್ಕೆ ಸಹಾಯಕವಾಗಿರುವ ಸರೋವರವಾಗಿದೆ. ಲೇಕ್ ಜುನಿನ್, ಲೇಕ್ ಸೊರೊಕೋಚೋ ಆಫ್ ಪೆರು, ಲೇಕ್ ಪೂಪು ಆಫ್ ಬೊಲಿವಿಯಾ ಆರ್ ದ ಇಂಪಾರ್ಟೆಂಟ್ ಲೇಕ್ಸ್ ಆಫ್ ಸೌತ್ ಅಮೆರಿಕಾ. ಜುನಿನ್ ಸರೋವರ, ಪೆರುವಿನ ಪರೋಕಾನ್ ಸರೋವರ, ಬೊಲಿವಿಯಾದ ಪೂಪಾ ಸರೋವರಗಳು ದಕ್ಷಿಣ ಅಮೆರಿಕದ ಇತರ ಇಂಪಾರ್ಟೆಂಟ್ ಮುಖ್ಯ ಅನೇಕ ಸರೋವರಗಳು ಆಗಿವೆ. ನೆಕ್ಸ್ಟ್ ಇದು ವಾಯುಗುಣ. ಕ್ಲೈಮೇಟ್ ಬಗ್ಗೆ ಹೋದಾಗ ಸೌತ್ ಅಮೆರಿಕಾ ಹ್ಯಾಸ್ ಅ ವೈಡ್ ವೆರೈಟಿ ಆಫ್ ಕ್ಲೈಮೇಟ್. ಈ ದಕ್ಷಿಣ ಅಮೆರಿಕದಲ್ಲಿ ತುಂಬಾ ವೈವಿಧ್ಯಮಯವಾದ ವಾಯುಗುಣವನ್ನು ಹೊಂದಿದೆ. ಲ್ಯಾಟಿಟ್ಯೂಡ್, ಆಲ್ಟಿಟ್ಯೂಡ್ಸ್ ಅಂಡ್ ಪ್ರಾಕ್ಸಿಮಿಟಿ ಆಫ್ ದ ಪೆಸಿಫಿಕ್ ಅಂಡ್ ಅಟ್ಲಾಂಟಿಕ್ ಓಷನ್ಸ್ ಕಂಟ್ರಿಬ್ಯೂಟ್ ಟು ದ ವೇರಿಯೇಷನ್ ಇನ್ ದ ಕ್ಲೈಮೇಟ್ ಆಫ್ ಕಾಂಟಿನೆಂಟ್. ಈ ಖಂಡದ ವಾಯುಗುಣದ ವ್ಯತ್ಯಾಸಕ್ಕೆ ಅಲ್ಲಿನ ಅಕ್ಷಾಂಶದ ವಿಸ್ತರಣೆ, ಅದರ ಎತ್ತರ, ಪೆಸಿಫಿಕ್ ಹಾಗೂ ಅಟ್ಲಾಂಟಿಕ್ ಮಹಾನಗರಗಳ ಸಮೀಪ, ಎಷ್ಟು ಮಹಾಸಾಗರಗಳ ಸಮೀಪ ಇದೆ, ಅದು ಇವೆಲ್ಲ ಕಾರಣ ಆಗಿದೆ. ದ ಈಕ್ವೇಟರ್ ಪಾಸಸ್ ಥ್ರೂ ದ ನಾರ್ಥರ್ನ್ ಪಾರ್ಟ್ ಆಫ್ ಕಾಂಟಿನೆಂಟ್ ಅಂಡ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಪಾಸ್ ಥ್ರೂ ಸದರ್ನ್ ಪಾರ್ಟ್. ಈ ಖಂಡದ ಉತ್ತರ ಭಾಗದಲ್ಲಿ ಭೂಮಧ್ಯ ರೇಖೆಯು ಹಾದು ಹೋದರೆ ಅದು ದಕ್ಷಿಣ ಭಾಗದಲ್ಲಿ ಮಕರ ಸಂಕ್ರಾಂತಿ ವೃತ್ತವು ಹಾದು ಹೋಗಿದೆ. ದ ಲ್ಯಾಂಡ್ ಮಾಸ್ ವಿತ್ ಇನ್ ದ ಟೂ ಲ್ಯಾಟಿಟ್ಯೂಡ್, ಆ ಎರಡು ಲ್ಯಾಟಿಟ್ಯೂಡ್ಸ್ ಮಧ್ಯ ಫಾಲ್ಸ್ ಇನ್ ದ ಟ್ರಾಪಿಕಲ್ ಝೋನ್. ಈ ಎರಡು
ಎರಡು ಅಕ್ಷಾಂಶಗಳ ಮಧ್ಯೆ ಕಂಡುಬರುವ ಭೂಭಾಗವು ಉಷ್ಣವಲಯದಲ್ಲಿದೆ, ಅಂದ್ರೆ ಟ್ರಾಪಿಕಲ್ ಝೋನ್ ಅಲ್ಲಿ. ದ ಬ್ರಾಡರ್ ಪಾರ್ಟ್ ಇನ್ ದ ನಾರ್ತ್ ಈಸ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಟ್ರಾಪಿಕಲ್ ಕ್ಲೈಮೇಟ್. ಉತ್ತರದಲ್ಲಿ ಅಗಲವಾದ ಭಾಗವು ಉಷ್ಣವಲಯ ವಾಯುಗುಣಕ್ಕೆ ಪ್ರಭಾವಕ್ಕೆ ಒಳಪಟ್ಟಿದೆ. ಹೆನ್ಸ್ ದ ಕ್ಲೈಮೇಟ್ ಹಿಯರ್ ಈಸ್ ಹಾಟ್ ಅಂಡ್ ವೆಟ್. ಆದ್ರಿಂದ ಇಲ್ಲಿ ವಾಯುಗುಣವು ಶಾಖ ಮತ್ತು ತೇವಯುತವಾಗಿದೆ. ದ ಅಮೆಜಾನ್ ಬೇಸಿನ್ ಎಕ್ಸ್ಪೀರಿಯನ್ಸ್ ಹಾಟ್ ಅಂಡ್ ವೆಟ್ ಎಕ್ಟೋರಿಯಲ್ ಕ್ಲೈಮೇಟ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ಈಕ್ವೇಟರ್. ಇಲ್ಲಿ ಸಮಭಾಜಕ ವೃತ್ತವಿರೋದ್ರಿಂದ ಅಮೆಜಾನ್ ನದಿ ಬಯಲು ಉಷ್ಣ ಮತ್ತು ತೇವಯುತ ಸಮಭಾಜಕ ವೃತ್ತ ವಾಯುಗುಣವನ್ನು ಹೊಂದಿದೆ. ದ ರೀಜನ್ ಎಕ್ಸ್ಪೀರಿಯನ್ಸಸ್ ಕನ್ವೆನ್ಷನಲ್ ರೈನ್ಫಾಲ್ ಆಲ್ಮೋಸ್ಟ್ ಎವ್ರಿಡೇ. ಈ ಪ್ರದೇಶ ಬಹುತೇಕವಾಗಿ ಪ್ರತಿನಿತ್ಯವೂ ಪರಿಸರ ಮಳೆಯ ಅನುಭವವನ್ನು ಹೊಂದಿದೆ. ಆಲ್ಮೋಸ್ಟ್ ಎವ್ರಿಡೇ ಮಳೆಯಲ್ಲಿ ಇರುತ್ತೆ. ಹೆವಿ ರೈನ್ಫಾಲ್ ಫೇವರ್ಸ್ ಡೆನ್ಸ್ ಫಾರೆಸ್ಟ್ ಇನ್ ದಿಸ್ ರೀಜನ್. ಈ ಪ್ರದೇಶದಲ್ಲಿ ಬೀಳುವ ಭಾರಿ ಮಳೆಯು ದಟ್ಟವಾದ ಅರಣ್ಯದ ಬೆಳವಣಿಗೆ ಕಾರಣವಾಗಿದೆ. ದ ಅಮೆಜಾನ್ ಬೇಸಿನ್ ಹ್ಯಾಸ್ ಥಿಕ್ ಫಾರೆಸ್ಟ್ ವಿಚ್ ಈಸ್ ದ ಹೋಮ್ ಆಫ್ ಫ್ಲೋರಾ ಅಂಡ್ ಫಾನಾ. ರಿಪ್ಟೈಲ್ಸ್, ಬರ್ಡ್ಸ್ ಅಂಡ್ ಮಂಕಿ ಆರ್ ಕಾಮನ್ ಇನ್ ದಿಸ್ ಬೆಲ್ಟ್. ಅಮೆಜಾನ್ ಭೂಮಿಯ ದಟ್ಟ ಅರಣ್ಯವನ್ನು ಹೊಂದಿದ್ದು ಇಲ್ಲಿ ಸಸ್ಯವರ್ಗ ಪ್ರಾಣಿ ವರ್ಗಗಳು ನೆಲೆಯನ್ನು ಕಲ್ಪಿಸಿಕೊಟ್ಟಿದೆ. ಸರೀಸೃಪಗಳು, ಪಕ್ಷಿಗಳು, ಮಂಗಗಳು ಈ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ದ ಆಂಡೀಸ್ ಮೌಂಟೇನ್ ರೇಂಜ್ ರನ್ ಆಲ್ಮೋಸ್ಟ್ ದ ಫುಲ್ ಲೆಂತ್ ಆಫ್ ದ ವೆಸ್ಟರ್ನ್ ಮಾರ್ಜಿನ್ ಆಫ್ ದ ಕಾಂಟಿನೆಂಟ್. ಈ ಖಂಡದ ಪಶ್ಚಿಮ ಅಂಚಿನ ಉದ್ದಕ್ಕೂ ಆಂಡೀಸ್ ಪರ್ವತಗಳು ಹಬ್ಬಿವೆ. ಆನ್ ಶೋರ್ ವಿಂಡ್ಸ್ ಬ್ರಿಂಗ್ ರೈನ್ ಟು ದ ವಿಂಡ್ವರ್ಡ್ ಸೈಡ್. ಕರಾವಳಿಯಲ್ಲಿ ಬೀಸುವ ಮಾರುತಗಳು ವಾಯುಮುಖ ಭಾಗದ ಕಡೆಗೆ ಮಳೆಯನ್ನು ತರುತ್ತೆ. ವೈಲ್ ದ ಈಸ್ಟ್ ಆಫ್ ದ ಆಂಡೀಸ್ ಗೆಟ್ ಲೋ ರೈನ್ಫಾಲ್. ಆದ್ರೆ ಆಂಡೀಸ್ ಪರ್ವತದ ಪೂರ್ವ ಭಾಗಗಳು ಮಾತ್ರ ಕಡಿಮೆ ಮಳೆಯನ್ನು ಪಡೆಯುತ್ತವೆ. ದಿಸ್ ಇಸ್ ದ ರೈನ್ ಶಾಡೋ ರೀಜನ್ ಅಂಡ್ ದ ಟೆಂಪರೇಚರ್ ರೆಸಲ್ಟ್ ಬೆಲ್ಟ್ ಪ್ಯಾಟಗೋನಿಯಾ ಆಫ್ ಸೌತ್ ಅಮೆರಿಕಾ. ಇದು ಮಳೆ ನೆರಳಿನ ಪ್ರದೇಶವಾಗಿದ್ದು ಇಲ್ಲಿ ದಕ್ಷಿಣ ಅಮೆರಿಕದ ಸಮಶೀತೋಷ್ಣ ವಲಯದ ಮರುಭೂಮಿಗಳು ಇವೆ. ಓಷನ್ ಕರೆಂಟ್ಸ್ ಆಲ್ಸೋ ಇನ್ಫ್ಲುಯೆನ್ಸ್ ದ ಕ್ಲೈಮೇಟ್ ಆಫ್ ದ ಕಾಂಟಿನೆಂಟ್. ಖಂಡದ ವಾಯುಗುಣದ ಮೇಲೆ ಸಾಗರ ಪ್ರವಾಹಗಳು ಕೂಡ ತುಂಬಾ ಪ್ರಭಾವ ಬೀರುತ್ತವೆ. ವಾರ್ಮ್ ಬ್ರೆಜಿಲಿಯನ್ ಕರೆಂಟ್ ಮೂವ್ ಅಲಾಂಗ್ ದ ಈಸ್ಟರ್ನ್ ಕೋಸ್ಟ್ ಅಂಡ್ ಕಾಸಸ್ ರೈನ್ಫಾಲ್. ಬ್ರೆಜಿಲ್ ನ ಉಷ್ಣ ಪ್ರವಾಹವು ಪೂರ್ವ ಕರಾವಳಿ ಗಂಟ ಚಲಿಸಿ ಮಳೆಯನ್ನು ಉಂಟು ಮಾಡುತ್ತದೆ. ವೈಲ್ ದ ಕೋಲ್ಡ್ ಪೆರುವಿಯನ್ ಇನ್ ದ ವೆಸ್ಟ್ ಪೆರುವಿಯನ್ ಕರೆಂಟ್ ರೆಡ್ಯೂಸಸ್ ದ ಟೆಂಪರೇಚರ್ ಇನ್ ದ ವೆಸ್ಟ್ ಕೋಸ್ಟ್ ಅಂಡ್ ಕೀಪ್ಸ್ ಇಟ್ ಡ್ರೈ. ಅದೇ ರೀತಿ ಪಶ್ಚಿಮ ಕರಾವಳಿ ಪೆರುವಿಯನ್ ಶೀತ ಪ್ರವಾಹವು ಅಲ್ಲಿನ ಉಷ್ಣತೆಯನ್ನು ಕಡಿಮೆ ಮಾಡಿ ಮತ್ತು ಒಣದಾಗಿಸುತ್ತದೆ. Therefore, the northern Chile and parts of South Peru have dot desert Tatanica type of climate. ಆದ್ದರಿಂದ ಉಷ್ಣ ಮರುಭೂಮಿ ಬಗೆಯ ವಾಯುಗುಣವು ಅಲ್ಲಿನ ಉಷ್ಣತೆಯನ್ನು ಕಡಿಮೆಗೊಳಿಸಿ ಮತ್ತು ಆದ್ದರಿಂದ ಉಷ್ಣ ಮರುಭೂಮಿ ಬಗೆಯ ವಾಯುಗುಣವು ಉತ್ತರ ಚಿಲಿ ಮತ್ತು ದಕ್ಷಿಣ ಪೆರುವಿನ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ. ವೆಸ್ಟರ್ನ್ ಪಾರ್ಟ್ಸ್ ಆಫ್ ದ ಆಂಡೀಸ್ and southernmost part of Chile receive rainfall throughout the year and it is maximum in winter. ನೋಡಿ, ಉತ್ತರ ಭಾಗದಲ್ಲಿ ಕೆಲವು ಭಾಗಗಳಲ್ಲಿ ಕಂಡುಬರುವ ಚಿಲಿ ಮತ್ತು ದಕ್ಷಿಣ ಪೆರುವಿನ ಕೆಲವು ಭಾಗಗಳಲ್ಲಿ ಕಂಡುಬರುತ್ತದೆ. ವಾಯುಗುಣ ಉತ್ತರ ಆಂಡೀಸ್ ಪಶ್ಚಿಮ ಭಾಗ ಮತ್ತು ಚಿಲಿಯ ಬಹುತೇಕ ದಕ್ಷಿಣ ಪ್ರದೇಶವು ವರ್ಷವಿಡೀ ಮಳೆಯನ್ನು ಪಡೆಯುತ್ತದೆ. ಇದು ಚಳಿಗಾಲದಲ್ಲಿ ಹೆಚ್ಚಿಗಿರುತ್ತದೆ. ದಿಸ್ ರೀಜನ್ ಹ್ಯಾಸ್ ಓಷನೆಟಿಕ್ ಕ್ಲೈಮೇಟ್. ಈ ಪ್ರದೇಶವು ಸಾಗರಿಕ ವಾಯುಗುಣವನ್ನು ಹೊಂದಿದೆ. ಚಿಲಿ ನಾರ್ತ್ ಅಂಡ್ ಸೆಂಟ್ರಲ್ ಚಿಲಿ ಕೋಸ್ಟಲ್ ರೀಜನ್ ಹ್ಯಾಸ್ ವಾರ್ಮ್ ಸಮ್ಮರ್ಸ್ ಅಂಡ್ ಮೈಲ್ಡ್ ವಿಂಟರ್ಸ್ ವಿತ್ ರೈನ್ಫಾಲ್ ಇನ್ ವಿಂಟರ್. ಈ ಪ್ರದೇಶವು ಸಾಗರಿಕ ವಾಯುಗುಣವನ್ನು ಹೊಂದಿದೆ. ಚಿಲಿ ತೀರದ ಉತ್ತರ ಮತ್ತು ಕೇಂದ್ರ ಪ್ರದೇಶವು ಉಷ್ಣ ಬೇಸಿಗೆ ಮತ್ತು ಸೌಮ್ಯ ಚಳಿಗಾಲಗಳು ಜೊತೆಗೆ ಚಳಿಗಾಲದಲ್ಲಿ ಮಳೆಯನ್ನು ಹೊಂದಿರುವುದು ಈ ಪ್ರದೇಶವು ಹೊಂದಿರುವುದು. ನೆಕ್ಸ್ಟ್, ದಿಸ್ ರೀಜನ್ ಹ್ಯಾಸ್ ದ ಮೆಡಿಟೇರಿಯನ್ ಟೈಪ್ ಆಫ್ ಕ್ಲೈಮೇಟ್. ಈ ಪ್ರದೇಶವು ಮೆಡಿಟೇರಿಯನ್ ಮಾದರಿ ವಾಯುಗುಣವನ್ನು ಹೊಂದಿದೆ. ಅಟಾಕಮಾ ಡೆಸರ್ಟ್ ಲಾಮಾ ಈಸ್ ದ ಡ್ರೈಯೆಸ್ಟ್ ಏರಿಯಾ ಆನ್ ದಟ್ ರೈನ್ಫಾಲ್ ಫಾರ್ ದ ಲಾಸ್ಟ್ 200 years. ಅಟಾಕಮಾ ಮರುಭೂಮಿಯು ಚಿಲಿ ಭಾಗದ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶವಾಗಿದೆ. ಕಳೆದ 200 ವರ್ಷಗಳಿಂದಲೂ ಇಲ್ಲಿ ಮಳೆ ಬಿದ್ದೇ ಇಲ್ಲ. ದ ಈಕ್ವಟೋರಿಯಲ್ ರೀಜನ್ ಆಫ್ ಅಮೆಜಾನ್ ಬೇಸಿನ್ ಹ್ಯಾಸ್ ಡೆನ್ಸ್ ಟ್ರಾಪಿಕಲ್ ರೈನ್ಫಾಲ್. ಅಮೆಜಾನ್ ಬಯಲಿನ ಸಮಭಾಜಕ ವೃತ್ತ ಪ್ರದೇಶವು ವಿಶ್ವದ ಅತಿ ದೊಡ್ಡ ಮಳೆ ಅರಣ್ಯವಾಗಿದೆ. ಇಟ್ ಈಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರೈನ್ ಫಾರೆಸ್ಟ್. ಅಂದ್ರೆ ಇದು ಪ್ರಪಂಚದ ಅತಿ ಜಾಸ್ತಿ ಮಳೆ ಬೀರೋ ಜಾಗ ಆಗಿದೆ. ಲೋಕಲಿ ಕಾಲ್ಡ್ ಸೆಲ್ವಾಸ್. ಇದನ್ನ ಸೆಲ್ವಾಸ್ ಅಂತ ಕರೆಯಲಾಗಿದೆ. ಎವರ್ಗ್ರೀನ್ ಟ್ರೀಸ್ ಆಫ್ ಹಾರ್ಡ್ ವುಡ್ ಅಂಡ್ ಡೆನ್ಸ್ ಕ್ಯಾನಪಿ ಆಫ್ ಟ್ರೀಸ್ ಆರ್ ಫೌಂಡ್ ಹಿಯರ್. ಗಟ್ಟಿ ಮರದ ನಿತ್ಯ ಹರಿದ್ವರ್ಣ ಕಾಡುಗಳು ಸಾಂದ್ರವಾದ ಚಪರದಾಕಾರವಾದ ಮರಗಳಿಂದ ಕೂಡಿರುವುದನ್ನು ಇಲ್ಲಿ ನಾವು ಕಾಣಬಹುದು. ಮಹಾಗನಿ ಅಂಡ್ ಎಬೋನಮಿ ಆರ್ ದ ವ್ಯಾಲ್ಯೂಬಲ್ ಟ್ರೀಸ್ ಇನ್ ದಿಸ್ ಏರಿಯಾ. ಮಹಾಗನಿ ಮತ್ತು ಎಬೋನಿಗಳು ಈ ಪ್ರದೇಶದಲ್ಲಿ ಕಂಡುಬರುವ ಬೆಲೆ ಬಾಳುವ ಮರಗಳಾಗಿವೆ. ದ ರಬ್ಬರ್ ಟ್ರೀಸ್ ಫೌಂಡ್ ಹಿಯರ್ ಆರ್ ಯೂಸ್ ಟು ಮೇಕ್ ಲ್ಯಾಟೆಕ್ಸ್. ಇಲ್ಲಿನ ರಬ್ಬರ್ ಮರಗಳನ್ನು ಲ್ಯಾಟೆಕ್ಸ್ ಅಂದ್ರೆ ರಬ್ಬರ್ ಹಾಲು ತೆಗೆಯಲು ಬಳಸಲಾಗುತ್ತದೆ. ಆನ್ ಐದರ್ ಸೈಡ್ ಆಫ್ ದ ಇಕ್ವಟೋರಿಯಲ್ ಫಾರೆಸ್ಟ್ ಗ್ರಾಸ್ ಲ್ಯಾಂಡ್ಸ್ ಆರ್ ಫೌಂಡ್. ಸಮಭಾಜಕ ವೃತ್ತ ಆ ಕಡೆ ಈ ಕಡೆ ಎರಡು ಕಡೆನೂ ಹುಲ್ಲುಗಾವಲನ್ನ ಪ್ರದೇಶಗಳನ್ನು ನಾವು ನೋಡಬಹುದು. ದೀಸ್ ಆರ್ ನೋನ್ ಆಸ್ ಲಯಾನಾಸ್ ಇನ್ ದ ಒರಿನೋಕೋ ರಿವರ್ ಬೇಸಿನ್ ಅಂಡ್ ಆಸ್ ಕಾಂಪಾಸ್ ಇನ್ ದ ಬ್ರೆಜಿಲಿಯನ್ ಹೈಲ್ಯಾಂಡ್ಸ್. ಇದನ್ನ ಲಯೋನಾಸ್ ಒರಿನೋಕೋ ರಿವರ್ ಹತ್ರ ನದಿ ದಡದಲ್ಲಿ ಇರ್ತಕ್ಕಂಥ ಲಯಾನಾಸ್ ಅಂತ, ಬ್ರೆಜಿಲ್ ಹೈಲ್ಯಾಂಡ್ಸ್ ಹತ್ರ ಇರ್ತಕ್ಕಂಥ ಹುಲ್ಲುಗಾವಲನ್ನು ಕಾಂಪಾಸ್ ಅಂತ ಕರೀರಿ. ಕಾಂಪೋಸ್ ಇದು ಅರಣ್ಯಗಳ 2 ಪಾರ್ಟ್ಗಳಲ್ಲಿ ಹುಲ್ಲುಗಾವಲಿದೆ. ಇವುಗಳನ್ನು ಒರಿನೋಕೋ ನದಿ ಬಯಲಿನಲ್ಲಿ ಲಾನೋಸ್ ಎಂದು ಕರೆದರೆ ಬ್ರೆಜಿಲ್ ಉನ್ನತ ಭಾಗದಲ್ಲಿ ಕಾಂಪಾಸ್ ಎಂದು ಕರೆಯಲಾಗುತ್ತದೆ. ದ ಸೌತ್ ಈಸ್ಟರ್ನ್ ಕೋಸ್ಟ್ ಆಫ್ ಬ್ರೆಜಿಲ್ ಹ್ಯಾಸ್ ಟ್ರಾಪಿಕಲ್ ಡಿಸಿಡಿಯಸ್ ಫಾರೆಸ್ಟ್. ಬ್ರೆಜಿಲ್ ನ ಆಗ್ನೇಯ ಕರಾವಳಿಯ ಭಾಗದಲ್ಲಿ ಉಷ್ಣವಲಯದ ಎಲೆಯುದಿರುವ ಕಾಡುಗಳಿಂದ ಕೂಡಿದೆ. ಡಿಸಿಡಿಯಸ್ ಫಾರೆಸ್ಟ್. ಸೌತ್ ಆಫ್ ಗ್ರ್ಯಾಂಡ್ ಚಾಕೋ ರೀಜನ್ ಅಂದ್ರೆ ಗ್ರ್ಯಾಂಡ್ ಚಾಕೋ ಪ್ರದೇಶದ ದಕ್ಷಿಣ ಭಾಗವು ಏನಾಗಿದೆ, ಇಟ್ ಈಸ್ ಕವರ್ಡ್ ಬೈ ಟೆಂಪರೇಟ್ ಗ್ರಾಸ್ ಲ್ಯಾಂಡ್ ಟು ಎ ಲಾರ್ಜ್ ಎಕ್ಸ್ಟೆಂಟ್ ನೋನ್ ಆಸ್ ಪಂಪಾ. ಅದು ಅತಿ ವಿಸ್ತಾರವಾದ
ಉಷ್ಣವಲಯದ ಹುಲ್ಲುಗಾವಲಿಂದ ಕೂಡಿದ್ದು ಅದನ್ನು ಪಂಪಾಸ್ ಎಂದು ಕರೆಯಲಾಗಿದೆ. ದ ಪ್ಲಾಟ್ಯೂ ಆಫ್ ಪೆಟಗೋನಿಯಾ ಟೆಂಪರೇಟ್ ಡೆಸರ್ಟ್ ಹ್ಯಾವಿಂಗ್ shrub vegetation on the western side of the Andes. ಅದನ್ನು ಆಂಡೀಸ್ ಪರ್ವತದ ಪೂರ್ವದ ಕಡೆಗೆ ಪೆಟಗೋನಿಯಾ ಪ್ರಸ್ಥಭೂಮಿಯನ್ನು ಕುರುಚಲು ಸಸ್ಯವರ್ಗಗಳಿಂದ ಕೂಡಿದ ಸಮಶೀತೋಷ್ಣವಲಯ ಮರುಭೂಮಿಯನ್ನು ಹೊಂದಿದೆ. ಅಂಡ್ ದ ಸೆಂಟ್ರಲ್ ರೀಜನ್ ಹ್ಯಾಸ್ ಮಿಕ್ಸ್ ಟೈಪ್ ಆಫ್ ಫಾರೆಸ್ಟ್. ಮಧ್ಯದ ಮಿಕ್ಸ್ ಟೈಪ್ ಆಫ್ ಫಾರೆಸ್ಟ್ ಹೊಂದಿದೆ. ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್ ಆರ್ ಫೌಂಡ್ ಆನ್ ದ ಲೋವರ್ ಸ್ಲೋಪ್. ಟೆಂಪರೇಟ್ ಡೆಸಿಡಿಯಸ್ ಅರಣ್ಯಗಳು ಅಂದ್ರೆ ಕೇಂದ್ರೀಯ ಪ್ರದೇಶ ವಿವಿಧ ಅರಣ್ಯಗಳಿಂದ ಕೂಡಿದೆ. ನೆಕ್ಸ್ಟ್ ಸಮಶೀತೋಷ್ಣ ವಲಯದ ಮರುಭೂಮಿಯನ್ನು ಟೆಂಪರೇಟ್ ಡೆಸಿಡಿಯಸ್ ಫಾರೆಸ್ಟ್ ಆರ್ ಫೌಂಡ್ ಆನ್ ದ ಲೋವರ್ ಸ್ಲೋಪ್ಸ್ ಅಂಡ್ ಕಾನಿಫರಸ್ ಫಾರೆಸ್ಟ್ ಆರ್ ಫೌಂಡ್ ಆನ್ ದ ಹೈಯರ್ ಸ್ಲೋಪ್. ಅದೇ ಸಸ್ಯಗಳಿಂದ ಕೂಡಿ ಸಮಶೀತೋಷ್ಣ ವಲಯ ಮರುಭೂಮಿಯನ್ನು ಹೊಂದಿದೆ. ಕೇಂದ್ರೀಯ ಪ್ರದೇಶವು ವಿವಿಧ ಅರಣ್ಯಗಳಿಂದ ಕೂಡಿದೆ. ಬಳಿದಾದ ಇಳುಕಿನ ಮೇಲೆ ಸಮಶೀತೋಷ್ಣ ವಲಯದ ಎಲೆಗಳುಳ್ಳ ಸಸ್ಯಗಳು ಕಂಡು ಬಂದರೆ ಕಡಿದಾದ ಇಳುಕಿನ ಮೇಲೆ ಕೊರೆನಸ್ ಅರಣ್ಯಗಳು ಕಾನಿಫರಸ್ ಅರಣ್ಯಗಳು ಕಂಡು ಬರುತ್ತವೆ. ಸೆಂಟ್ರಲ್ ಚೈಲ್ ಹ್ಯಾಸ್ ದ ಮೆಡಿಟೇರಿಯನ್ ಟೈಪ್ ಆಫ್ ಕ್ಲೈಮೇಟ್ ವಿಚ್ ಹ್ಯಾಸ್ ಎವರ್ಗ್ರೀನ್ ಟ್ರೀಸ್ ಅಂಡ್ shrub. ನಿತ್ಯ ಹರಿದ್ವರ್ಣದ ಮರಗಳನ್ನು ಮತ್ತು ಕುರುಚಲು ಸಸ್ಯಗಳನ್ನು ಒಳಗೊಂಡ ಕೇಂದ್ರ ಚಿಲಿಯು ಮೆಡಿಟೇರಿಯನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಈಗ ವೈಲ್ಡ್ ಲೈಫ್ ಅಂದ್ರೆ ವನ್ಯಜೀವಿಗಳು, ಅದರ ಬಗ್ಗೆ. ಸೌತ್ ಅಮೆರಿಕಾ ಹ್ಯಾಸ್ ಅ ವೆರೈಟಿ ಆಫ್ ವೈಲ್ಡ್ ಅನಿಮಲ್ಸ್, ಬರ್ಡ್ಸ್ ಅಂಡ್ ರೆಪ್ಟೈಲ್ಸ್. ದಕ್ಷಿಣ ಅಮೆರಿಕ ವೈವಿಧ್ಯಮಯವಾದ ವನ್ಯ ಪ್ರಾಣಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳನ್ನು ಹೊಂದಿದೆ. ದ ಕಾಂಡರ್ ಇಸ್ ದ ಬಿಗ್ಗೆಸ್ಟ್ ಬರ್ಡ್ ಆಫ್ ಪ್ರೀ ಇನ್ ದ ವರ್ಲ್ಡ್. ದಕ್ಷಿಣ ಅಮೆರಿಕದ ಖಂಡವನ್ನು ಪಕ್ಷಿಗಳ ಖಂಡ ಅಂತಾನೂ ಕರಿತೀವಿ. ಅಲ್ಲಿ ಕಾಂಡರ್ ಅನ್ನೋದು ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ. ರಿಯಾ ಇಸ್ ಎ ಲಾರ್ಜ್ ಬರ್ಡ್ ವಿಚ್ ಕೆನಾಟ್ ಫ್ಲೈ ಲೈಕ್ ದ ಆಸ್ಟ್ರಿಚ್ ಇನ್ ಆಸ್ಟ್ರೇಲಿಯಾ. ರಿಯಾ ಅನ್ನೋದು ಒಂದು ದೊಡ್ಡ ಪಕ್ಷಿ, ಅದು ಬಟ್ ಹಾರಕ್ಕಾಗಲ್ಲ. ಆಸ್ಟ್ರೇಲಿಯಲ್ಲಿ ಆಸ್ಟ್ರಿಚ್ ಇದ್ದಂಗೆ. ಸ್ಪೈಡರ್ ಮಂಕಿ, ಔಲ್ ಮಂಕಿ ಅಂಡ್ ಸ್ಕ್ವಿರಲ್ ಮಂಕಿ ಲಿವ್ ಇನ್ ದ ಟ್ರೀಸ್ ಆಫ್ ಅಮೆಜಾನ್ ಫಾರೆಸ್ಟ್. ಅಮೆಜಾನ್ ಕಾಂಡರ್ ಪ್ರಪಂಚದ ಆಫ್ರಿಕಾದ ಆಸ್ಟ್ರಿಚ್ ಹಾರುವ ಮಂಗ, ಅಳಿಲು ಮತ್ತು ಮಂಗಗಳು ಅಮೆಜಾನ್ ಅರಣ್ಯದ ಮರಗಳಲ್ಲಿ ವಾಸ ಮಾಡುತ್ತವೆ. ಅನಕೊಂಡ ಪೈಥಾನ್ ಇಸ್ ದ ಲಾರ್ಜೆಸ್ಟ್ ರೆಪ್ಟೈಲ್ ಅಂಡ್ ಇಟ್ ಲಿವ್ಸ್ ಇನ್ ದ ರೈನ್ ಫಾರೆಸ್ಟ್. ಅನಕೊಂಡ ಹೆಬ್ಬಾವು ಇಲ್ಲಿನ ಮಳೆ ಅರಣ್ಯದಲ್ಲಿ ಜೀವಿಸುತ್ತಿರುವ ಅತಿ ದೊಡ್ಡ ಸರೀಸೃಪವಾಗಿದೆ. ಪ್ಯೂಮಾ ಅಂಡ್ ಜೋಗರ್ ಆರ್ ದ ಲಾರ್ಜ್ ಅನಿಮಲ್ಸ್ ಆಫ್ ಪ್ರೇ ವಿಚ್ ಫೀಡ್ ಆನ್ ಮಂಕೀಸ್ ಅಂಡ್ ಸ್ಮಾಲರ್ ಅನಿಮಲ್. ಪ್ಯೂಮಾ ಮತ್ತು ಜಾಗರ್ಗಳು ದೊಡ್ಡ ಪ್ರಾಣಿಗಳಾಗಿದ್ದು ಅವು ಕೋತಿ ಮತ್ತು ಇತರೆ ಸಣ್ಣ ಪ್ರಾಣಿಗಳ ಆಹಾರವನ್ನಾಗಿ ಉಪಯೋಗಿಸುತ್ತವೆ. ದ ಲೈಮಾ ಅಂಡ್ ಆಲ್ಪಕಾ ಆರ್ ಅನಿಮಲ್ಸ್ ಸಿಮಿಲರ್ ಟು ಕ್ಯಾಮಲ್ಸ್ ಆಸ್ ದೇ ಹ್ಯಾವ್ ಲಾಂಗ್ ನೆಕ್ಸ್. ಲಾಮಾ ಅಂಡ್ ಆಲ್ಪಕಾ ಅನ್ನೋದು ಒಂಟೆಯಂತ ಪ್ರಾಣಿಗಳಾಗಿದ್ದು ಅವು ಉದ್ದವಾದ ಕುತ್ತಿಗೆಯನ್ನು ಹೊಂದಿವೆ. ದೀಸ್ ಆರ್ ಡೊಮೆಸ್ಟಿಕೇಟೆಡ್ ಬೈ ದ ನೇಟಿವ್ ಇನ್ಹ್ಯಾಬಿಟೆಂಟ್ಸ್ ಫಾರ್ ವರ್ಕಿಂಗ್. ಇದನ್ನ ಈ ಪ್ರಾಣಿಗಳನ್ನ ಜನರು ತಮ್ಮ ಕೆಲಸಕ್ಕಾಗಿ ಅದನ್ನ ಆ ಪ್ರಾಣಿಗಳನ್ನು ಅವರು ಸಾಕುತ್ತಾರೆ ಪ್ರಾಣಿಗಳಾಗಿ ಇಟ್ಕೊಂಡಿದ್ದಾರೆ. ಜಲಪಾಗ್ನ ಐಲ್ಯಾಂಡ್ಸ್ ಆರ್ ವೆಲ್ ನೋನ್ ಫಾರ್ ದೇರ್ ಜಿಯೋ ಟಾಟಾಯೇಸ್. ಇವುಗಳ ಸ್ಥಳೀಯ ದೈನಂದಿನ ಕೆಲಸಗಳು ಗಾಲ್ಪ್ ಕೋಸಾ ದ್ವೀಪಗಳು ಅದೇನಾಗುತ್ತೆ ದೇರ್ ವೆಲ್ ನೋನ್ ಫಾರ್ ದೇರ್ ಜೈಂಟ್. ಅವರಲ್ಲಿ ಇರ್ತಕ್ಕಂತ ಮೊಸಳೆಗಳು ತುಂಬಾ ಬೃಹದಾಕಾರವಾಗಿದೆ, ಅದು ಪ್ರಖ್ಯಾತಿಯೂ ಆಗಿದೆ. ದೇರ್ ಆರ್ ಸ್ಪೈಡರ್ಸ್ ಅಂಡ್ ಇನ್ಸೆಕ್ಟ್ಸ್ ಲೈಕ್ ಟೆಸ್ಟೆಡ್ ಫ್ಲೈಸ್ ವಿತ್ ಕಾಸಿಂಗ್ ಸ್ಲೀಪಿಂಗ್ ಸಿಕ್ನೆಸ್. ಅಲ್ಲಿ ನೊಣಗಳು ಮತ್ತು ಕೀಟಗಳು ನಿದ್ರಾಹೀನತೆಗೆ ಕಾರಣ ಆಗಿದೆ. ಅಮೆಜಾನ್ ರಿವರ್ ಹ್ಯಾಸ್ ವೆರೈಟೀಸ್ ಆಫ್ ಫಿಶ್ ಸಚ್ ಆಸ್ ಸ್ಟ್ರಿಂಗ್ ರೇ, ಎಲೆಕ್ಟ್ರಿಕ್ ಫಿಶ್ ಅಂಡ್ ಪಿರಾಹ. ನೆಕ್ಸ್ಟ್ ಸ್ಟ್ರಿಂಗ್ ರೇ, ಎಲೆಕ್ಟ್ರಿಕ್ ಫಿಶ್ ಅಂಡ್ ಪಿರಾಹ ಅನ್ನೋದು ನದಿಗಳು ಮೊಸಳೆಗಳನ್ನು ಸಹ ಹೊಂದಿವೆ. ರಿವರ್ಸ್ ಆಲ್ಸೋ ಹ್ಯಾವ್ ಕ್ರೊಕೊಡೈಲ್ಸ್. ಅವರು ರಿವರ್ಸ್ ನದಿಗಳು ಮೊಸಳೆಗಳು ಕೂಡ ಅವು ಇದೆ. ಮೊಸಳೆಗಳು ಕೂಡ ಅದರಲ್ಲಿ ಆ ನದಿಗಳಲ್ಲಿ ಇವೆ. ನೆಕ್ಸ್ಟ್ ಆರನೇದು ಕೃಷಿ ಮತ್ತು ಅನಿಮಲ್ ಹಸ್ಬೆಂಡರಿ. ದಟ್ ಈಸ್ ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡರಿ. ಕಲ್ಟಿವೇಟೆಡ್ ಲ್ಯಾಂಡ್ ಇಸ್ ಇನ್ ಸೌತ್ ಅಮೆರಿಕಾ ಇಸ್ ಲಿಮಿಟೆಡ್. ಬಾರ್ಲಿ ಕಲ್ಟಿವೇಟೆಡ್ ಲ್ಯಾಂಡ್ ತುಂಬಾ ಲಿಮಿಟ್ ಆಗಿ ಲ್ಯಾಂಡ್ ಅನ್ನ ಕಲ್ಟಿವೇಟ್ ಮಾಡಿದ್ದಾರೆ, ಅಂದ್ರೆ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡಿದ್ದಾರೆ. ಬಾರ್ಲಿ ಅನ್ನೋದು 10% ಆಫ್ ಇಟ್ಸ್ ಏರಿಯಾ ಇಸ್ ಅಂಡರ್ ಕಲ್ಟಿವೇಶನ್. ಇಲ್ಲ 10% ಅಷ್ಟು ಏರಿಯಾ ಅಷ್ಟು ಕಲ್ಟಿವೇಶನ್ ಗೆ ಮಾಡ್ಕೊಂಡಿದ್ದಾರೆ. ಬೇರ್ಲಿ. ದ ಮೇನ್ ರೀಸನ್ಸ್ ಆಫ್ ಕಲ್ಟಿವೇಶನ್ ಆರ್ ದ ಪಂಪಾಸ್ ಇನ್ ಅರ್ಜೆಂಟೈನಾ ಅಂಡ್ ಉರುಗ್ವೆ. ತುಂಬಾ ಇಂಪಾರ್ಟೆಂಟ್ ಪಾರ್ಟ್ಗಳು ಕಲ್ಟಿವೇಶನ್ ಯೂಸ್ ಮಾಡಿರೋದು ಯಾವ ಪಾರ್ಟ್ ಅಂದ್ರೆ ಅರ್ಜೆಂಟೈನಾ ಅಂಡ್ ಉರುಗ್ವೆ. ಪಾರ್ಟ್ಸ್ ಆಫ್ ಬ್ರೆಜಿಲಿಯನ್ ಹೈಲ್ಯಾಂಡ್ಸ್ ಅಂಡ್ ಈಸ್ಟ್ ಕೋಸ್ಟ್ ಅಂಡ್ ಸೆಂಟ್ರಲ್ ಚೈಲೆ. ಕೃಷಿ ಪ್ರದೇಶಗಳೆಂದರೆ ಅರ್ಜೆಂಟೈನಾ, ಪಂಪಾಸ್ ಮತ್ತು ಉರುಗ್ವೆ. ಬ್ರೆಜಿಲ್ ನ ಉನ್ನತ ಪ್ರದೇಶ ಭಾಗಗಳು ಹಾಗೂ ಮಧ್ಯ ಚಿಲಿಯ ಪೂರ್ವ ಕರಾವಳಿ ಪ್ರದೇಶಗಳು. ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಪ್ಸ್ ಆಫ್ ಸೌತ್ ಅಮೆರಿಕಾ ಆರ್ ಮೇಸ್, ವೀಟ್, ರೈಸ್, ಕಾಫಿ, ಕಾಟನ್, ಶುಗರ್ ಕೇನ್ ಅಂಡ್ ಎಕ್ಸೆಟ್ರಾ. ದಕ್ಷಿಣ ಅಮೆರಿಕದ ಅತಿ ಮುಖ್ಯವಾದ ಬೆಳೆಗಳು ಮೆಕ್ಕೆಜೋಳ, ಗೋಧಿ, ಭತ್ತ, ಕಾಫಿ, ಹತ್ತಿ, ಕಬ್ಬು ಇತ್ಯಾದಿಗಳು. ನೆಕ್ಸ್ಟ್ ಮೈಸ್ ಇಸ್ ಎ ನೇಟಿವ್ ಕ್ರಾಪ್ ಆಫ್ ಸೌತ್ ಅಮೆರಿಕಾ ಅಂಡ್ ಇಟ್ ಇಸ್ ಕಾಲ್ಡ್ ದ ಚೀಫ್ ಫುಡ್ ಕ್ರಾಪ್ ಇನ್ ದ ವಾರ್ಮ್ ಟ್ರಾಪಿಕಲ್ ರೀಜನ್. ಮೆಕ್ಕೆಜೋಳವು ದಕ್ಷಿಣ ಅಮೆರಿಕದ ದೇಶೀಯ ಬೆಳೆಯಾಗಿದೆ ಹಾಗೂ ಇದು ಬೆಚ್ಚನೆಯ ಉಷ್ಣವಲಯ ಪ್ರದೇಶದಲ್ಲಿ ಅತಿ ಪ್ರಮುಖವಾದ ಆಹಾರ ಬೆಳೆಯಾಗಿದೆ. ವೀಟ್ ಇಸ್ ಗ್ರೋನ್ ಇನ್ ದ ಕೂಲರ್ ಟೆಂಪರೇಚರ್ ರೀಜಿಯನ್ಸ್ ಇನ್ ಅರ್ಜೆಂಟೈನಾ ಅಂಡ್ ಚೈಲ್. ಇಲ್ಲಿ ಗೋಧಿಯನ್ನು ಅರ್ಜೆಂಟೈನಾ ಮತ್ತು ಚಿಲಿ ಪ್ರದೇಶಗಳಲ್ಲಿ ದೇಶದ ತಂಪಾದ ಸಮಶೀತೋಷ್ಣವಲಯ ಪ್ರದೇಶಗಳಲ್ಲಿ ನಾವು ಇದನ್ನ ಅವರು ಬೆಳೀತಾರೆ. ವೀಟ್ ಇಸ್ ಆಲ್ಸೋ ಎಕ್ಸ್ಪೋರ್ಟೆಡ್ ಫ್ರಮ್ ಅರ್ಜೆಂಟೈನಾ. ಗೋಧಿಯನ್ನು ಅರ್ಜೆಂಟೈನಿಂದ ರಫ್ತು ಮಾಡಲಾಗುತ್ತೆ. ಪೊಟ್ಯಾಟೊ ಇಸ್ ವೈಡ್ಲಿ ಗ್ರೋನ್ ಇನ್ ದ ಆಂಡೀಸ್ ರೀಜಿಯನ್. ಆಲೂಗೆಡ್ಡೆಯನ್ನು ಆಂಡೀಸ್ ಪ್ರದೇಶದಲ್ಲಿ ವಿಶಾಲ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ರೈಸ್ ಇಸ್ ಕಲ್ಟಿವೇಟೆಡ್ ಆಲ್ ಅಲಾಂಗ್ ದ ಬ್ರೆಜಿಲಿಯನ್ ಕೋಸ್ಟ್. ಬ್ರೆಜಿಲಿಯನ್ ಕರಾವಳಿ ತೀರದುದ್ದಕ್ಕೂ ಭತ್ತವನ್ನು ಬೆಳೆಯುತ್ತಾರೆ. ನೆಕ್ಸ್ಟ್
ಬ್ರೆಜಿಲ್ ಇಸ್ ಕಾಲ್ಡ್ ಕಾಫಿ ಪಾಟ್ ಆಫ್ ವರ್ಲ್ಡ್. ಬ್ರೆಜಿಲ್ ನನ್ನು ಪ್ರಪಂಚದ ಕಾಫಿಯ ಪಾತ್ರೆ ಎಂದೇ ಕರೆಯಲಾಗಿದೆ. ಮೊಜೆಂಡಾ ಇಸ್ ದ ಲಾರ್ಜೆಸ್ಟ್ ಕಾಫಿ ಎಸ್ಟೇಟ್, 1000 ಆಫ್ ಕಾಫಿ ಪ್ಲಾಂಟೇಶನ್ ಬ್ರೆಜಿಲ್. ಇಥಿಯೋಪಿಯಾ ದೇಶ ಕಾಫಿ ಪ್ರದೇಶ ಬೆಳೆಯುವ ಮೂಲವಾಗಿದ್ದು ಕಾಫಾ ಅಥವಾ ಕಾಫಿ ಎನ್ನುತ್ತಾರೆ. ಬ್ರೆಜಿಲ್ ನ ಪಜೆಂಡಾನಲ್ಲಿ ಸಾವಿರಾರು ಕಾಫಿ ತೋಟಗಳಿವೆ. ಬ್ರೆಜೆಂಡಾರೋ ಇಸ್ ಕಾಲ್ಡ್ ದ ಕಾಫಿ ಪೋರ್ಟ್ ಆಫ್ ದ ವರ್ಲ್ಡ್. ಇದನ್ನ ಕಾಫಿ ತೋಟಗಳಿವೆ ವಿಶ್ವದ ಕಾಫಿ ಬಂದರು ಅಂತಾನೆ ಕರೀತಾರೆ. ಇದನ್ನ ರಿಯೋ ಡಿ ಜನೈರೋ. ಅಮಾಂಗ್ ನಾನ್ ಫುಡ್ ಕ್ರಾಪ್ ಸೌತ್ ಅಮೆರಿಕಾ ಇಸ್ ಅನ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ಕಾಫಿ ಅಂಡ್ ಕೋಕೋ. ಆಹಾರ ಪದಾರ್ಥಗಳಲ್ಲದೆ ಬೆಳೀತಕ್ಕಂಥ ಬೇರೆ ಬೆಳೆಗಳಾದ ಕಾಫಿ ಮತ್ತು ಕೋಕೋಗಳ ಉತ್ಪಾದಿಸುವುದರಲ್ಲಿ ದಕ್ಷಿಣ ಅಮೆರಿಕವು ಒಂದು ಪ್ರಮುಖ ರಾಷ್ಟ್ರವಾಗಿದೆ. ಬ್ರೆಜಿಲ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಫಿ. ಬ್ರೆಜಿಲ್ ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದಿಸುತ್ತದೆ. ಕೊಲಂಬಿಯಾ ಮತ್ತು ಈಕ್ವೆಡಾರ್ ಆಲ್ಸೋ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ಸ್ ಆಫ್ ಕಾಫಿ. ಕೊಲಂಬಿಯಾ ಮತ್ತು ಈಕ್ವೆಡಾರ್ ಗಳು ಕೂಡ ತುಂಬಾ ಪ್ರಮುಖವಾಗಿ ಕಾಫಿಯನ್ನು ಉತ್ಪಾದನೆ ಮಾಡುತ್ತೆ. ಕೋಕೋ ಇಸ್ ಆಲ್ಸೋ ಪ್ರೊಡ್ಯೂಸ್ಡ್ ಆನ್ ಎ ಲಾರ್ಜ್ ಸ್ಕೇಲ್ ಇನ್ ದ ಕೋಸ್ಟಲ್ ರೀಜನ್ಸ್ ಆಫ್ ಬ್ರೆಜಿಲ್. ಬ್ರೆಜಿಲ್ ನ ಕರಾವಳಿ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಕೋಕೋವನ್ನು ಉತ್ಪಾದನೆ ಮಾಡಲಾಗುತ್ತದೆ. ಕೊಲಂಬಿಯಾ ಅಂಡ್ ಈಕ್ವೆಡಾರ್ ಅದರ್ ಪ್ರೊಡ್ಯೂಸರ್ಸ್ ಆಫ್ ಕೋಕೋ. ಕೊಲಂಬಿಯಾ ಮತ್ತು ಈಕ್ವೆಡಾರ್ ಅದು ಕೂಡ ಈ ಕೋಕೋವನ್ನು ಉತ್ಪಾದನೆ ಮಾಡುತ್ತದೆ. ಕಾಟನ್ ಇಸ್ ಗ್ರೋನ್ ಇನ್ ಡ್ರೈಯರ್ ಸ್ಲೋಪ್ಸ್ ಆಫ್ ಆಂಡೀಸ್ ಅಂಡ್ ಇಸ್ ಎಕ್ಸ್ಪೋರ್ಟೆಡ್ ಟು ಅದರ್ ಕಂಟ್ರೀಸ್. ಹತ್ತಿಯನ್ನು ಆಂಡೀಸ್ ಪ್ರದೇಶದ ಶುಷ್ಕ ಇಳಿಜಾರುಗಳಲ್ಲಿ ಬೆಳೆಯಲಾಗುತ್ತದೆ. ಸ್ಲೋಪಿ ರೀಜನ್ ಇಳಿಜಾರು ಪ್ರದೇಶಗಳಲ್ಲಿ ಅದನ್ನ ಬೇರೆ ಕಚಾವಾಸ್ ಹತ್ತಿಯನ್ನು ಇದರ ರಾಷ್ಟ್ರಗಳಲ್ಲಿ ರಫ್ತು ಮಾಡಲಾಗುತ್ತದೆ. ಸೌತ್ ಅಮೆರಿಕಾ ಇಸ್ ಇಂಪಾರ್ಟೆಂಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಇನ್ ದ ಟ್ರಾಪಿಕಲ್ ಲೋಲ್ಯಾಂಡ್. ದಕ್ಷಿಣ ಅಮೆರಿಕಾ ತುಂಬಾ ಕಬ್ಬು ಉತ್ಪಾದನೆಯ ಒಂದು ಪ್ರಮುಖ ರಾಷ್ಟ್ರವಾಗಿದ್ದು ಅದನ್ನು ಉಷ್ಣವಲಯದ ತಗ್ಗು ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಬ್ರೆಜಿಲ್ ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಶುಗರ್ ಕೇನ್ ಅಂಡ್ ಇಸ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಇದನ್ನು ಉಷ್ಣವಲಯ ಬ್ರೆಜಿಲ್ ಕಬ್ಬನ್ನು ಉತ್ಪಾದಿಸುವ ಪ್ರಮುಖ ರಾಷ್ಟ್ರವಾಗಿದ್ದು ಇದು ಜಗತ್ತಿನ ಎರಡನೇ ಅಧಿಕ ಉತ್ಪಾದನಾ ರಾಷ್ಟ್ರವಾಗಿದೆ. ಅಂದ್ರೆ ಪ್ರಪಂಚದಲ್ಲಿ ಇದು ಎರಡನೇ ಸ್ಥಾನದಲ್ಲಿದೆ. ಅದರ್ ಶುಗರ್ ಕೇನ್ ಪ್ರೊಡ್ಯೂಸರ್ಸ್ ಕಂಟ್ರೀಸ್ ಲೈಕ್ ಅರ್ಜೆಂಟೈನಾ, ಪೆರು, ಗುಯಾನಾ ಅಂಡ್ ಕೊಲಂಬಿಯಾ. ಇನ್ನು ಬೇರೆ ಬ್ರೆಜಿಲ್ ಕಬ್ಬನ್ನು ಪ್ರಮುಖ ರಾಷ್ಟ್ರವಾಗಿ ಜಗತ್ತಿನ ಎರಡನೇ ಆಮೇಲೆ ಅದರ್ ಬೇರೆ ಶುಗರ್ ಪ್ರೊಡ್ಯೂಸ್ ಮಾಡೋ ಕಂಟ್ರೀಸ್ ಯಾವ್ಯಾವುದು ರಾಷ್ಟ್ರಗಳು ಅರ್ಜೆಂಟೈನಾ, ಪೆರು, ಗುಯಾನಾ ಅಂಡ್ ಕೊಲಂಬಿಯಾ. ಗ್ರಾಸ್ ಲ್ಯಾಂಡ್ಸ್ ಆಫ್ ಪಂಪಾ ಆರ್ ಐಡಿಯಲ್ ಫಾರ್ ಲಿವ್ ಸ್ಟಾಕ್ ರೇರಿಂಗ್. ಪಂಪಾಸ್ ಹುಲ್ಲುಗಾವಲು ಪ್ರಾಣಿ ಸಾಕಾಣಿಕೆ ತುಂಬಾ ಸೂಕ್ತವಾಗಿದೆ. ಲಿವ್ ಸ್ಟಾಕ್ ಇನ್ಕ್ಲೂಡ್ಸ್ ಮೇನ್ಲಿ ಹಾರ್ಸಸ್, pigs, sheep ಅಂಡ್ ಕೌಸ್. ಪ್ರಾಣಿ ಸಾಕಾಣಿಕೆ ಮುಖ್ಯವಾಗಿ ಕುದುರೆಗಳು, ಹಂದಿಗಳು, ಕುರಿ ಮತ್ತು ಹಸುಗಳನ್ನು ಒಳಗೊಂಡಿದೆ. ಅರ್ಜೆಂಟೈನಾ ವಾಸ್ ಒನ್ಸ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಬೀಫ್ ಇನ್ ದ ವರ್ಲ್ಡ್. ಒಂದು ಕಾಲದಲ್ಲಿ ಪ್ರಪಂಚದಲ್ಲಿ ದನದ ಮಾಂಸವನ್ನು ಅಧಿಕ ಪ್ರಮಾಣದಲ್ಲಿ ರಫ್ತು ಮಾಡುತ್ತಿದ್ದ ದೇಶ ಯಾವುದು ಅಂದ್ರೆ ಅರ್ಜೆಂಟೈನಾನೇ ಆಗಿತ್ತು. ದ ಪಂಪಾಸ್ ಆರ್ ಫೈನ್ ಗ್ರೇಸಿಂಗ್ ಏರಿಯಾಸ್ ಫಾರ್ ಬೀಫ್ ಕ್ಯಾಟಲ್. ಮಾಂಸಕ್ಕಾಗಿ ಹಸು ಸಾಕಣೆ ಮಾಡಕ್ಕೆ ಮೇವಿಗಾಗಿ ಪಾಂಪಾಸ್ ಗಳನ್ನು ಹುಲ್ಲುಗಾವಲನ್ನು ತುಂಬಾ ಉತ್ತಮವಾಗಿತ್ತು. ಗ್ರಾಸ್ಲ್ಯಾಂಡ್ಸ್ ಆಫ್ ಪಂಪಾಸ್ ಲಿವ್ ಸ್ಟಾಕ್ ಇನ್ಕ್ಲೂಡ್ಸ್ ಮೇನ್ಲಿ ಹಾರ್ಸ್. ಅರ್ಜೆಂಟೈನಾ ವಾಸ್ ಒನ್ಸ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಬೀಫ್ ಇನ್ ದ ವರ್ಲ್ಡ್. ಇದು ಮಾಂಸಕ್ಕಾಗಿ ಹಸು ಸಾಕಣೆ ಮತ್ತು ಮೇವಿಗಾಗಿ ಪಾಂಪಾಸ್ ಉತ್ತಮ ಮತ್ತು ದಟ್ಟವಾದ ಹಸಿರು ಮೇವಿಗಳ ಪ್ರದೇಶಗಳು ಡೈರಿ ಉತ್ಪನ್ನ ಪ್ರಾಣಿ ಸಂಶೋಧನೆಗಾಗಿ ಮೀಸಲಾಗಿದೆ. ಅಂದ್ರೆ ಡೈರಿ ಕ್ಯಾಟಲ್ ಗ್ರೇಸಿಂಗ್. ಪಂಪಾಸ್ ಫೈನ್ ಗ್ರೇಸಿಂಗ್ ಏರಿಯಾಸ್ ಫಾರ್ ಬೀಫ್ ಕ್ಯಾಟಲ್. ಬೀಫ್ ಅನ್ನು ಕ್ಯಾಟಲ್ ನ ಸಾಕಾಣಿಕೆಗೂ ಈ ಒಂದು ಹುಲ್ಲುಗಾವಲನ್ನ ತುಂಬಾ ಯೂಸ್ ಮಾಡ್ತಾ ಇದ್ರು. ಡೈರಿ ಕ್ಯಾಟಿನ್ ರೇಸಿಂಗ್ ಪಾಸ್ಚರ್ಸ್ ಆರ್ ರಿಚರ್ ವೇರಸ್ ಪುವರ್ ಪಾಸ್ಚರ್ಸ್ ಆನ್ ದ ಪೆಟಗೋನಿಯಾ ಪ್ಲೇನ್ಸ್ ಅಂಡ್ ಮೌಂಟೇನ್ಸ್ ಆರ್ ಮೆಂಟ್ ಫಾರ್ ಶೀಪ್ ರೇರಿಂಗ್. ದೇರ್ ಆರ್ ಕೌ ಬಾಯ್ಸ್ ಕಾಲ್ಡ್ ಗೋ ಹೋಸ್ ಹೂ ಮ್ಯಾನೇಜ್ ದ ಶೀಪ್. ಉತ್ತಮ ಹಾಗೂ ದಟ್ಟವಾದ ಹಸಿರುಮೈನ ಪ್ರದೇಶಗಳು ಡೈರಿ ಉತ್ಪನ್ನ ನೀಡುವ ಪ್ರಾಣಿ ಸಾಕಾಣಿಕೆಗಾಗಿ ಅದನ್ನ ಇಟ್ಟಿದ್ರು. ಯಾಕಂದ್ರೆ ಅದು ಚೆನ್ನಾಗಿ ಬೇಯ್ದಾಗ ಒಳ್ಳೆ ಹಾಲು ಉತ್ಪಾದನೆ ಆಗ್ತಿತ್ತು. ಹಾಗೆಯೇ ಕಡಿಮೆ ಪ್ರಮಾಣದ ಮೇವಿರುವ ಪೆಟಗೋನಿಯಾ ಮೈದಾನಗಳು ಮತ್ತು ಪರ್ವತಗಳು ಕುರಿ ಸಾಕಾಣಿಕೆ ಇಟ್ಕೊಂಡಿದ್ರು. ಗಾಚೋ ಎಂಬ ಗೋಪಾಲಕರು ಕುರಿ ಪಾಲನೆ ಮಾಡುವವರು. ಗಾಚೋ ಅಂದ್ರೆ ಕೌಬಾಯ್. ಗೋಪಾಲಕರು ಹಸುನ ಮೇಯಿಸೋರು. ದೇ ಕಾಲ್ಡ್ ಆಸ್ ಕೌಬಾಯ್. ಅವ್ರನ್ನ ಗಾಚೋಸ್ ಅಂತ ಕರೀತಾ ಇದ್ರು. The best fishing grounds are located in the coast of the Pacific Ocean. ಪೆಸಿಫಿಕ್ ಮಹಾಸಾಗರದ ಕರಾವಳಿ ಅಂಚಿನಲ್ಲಿ ಅತ್ಯುತ್ತಮವಾದ ಮೀನುಗಾರಿಕೆ ಪ್ರದೇಶಗಳು ನೆಲೆಗೊಂಡಿವೆ. ಪೆರುಗ್ವೆ ಅಂಡ್ ಚಿಲಿಯನ್ ಕೋಸ್ಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಶಿಂಗ್ ಗ್ರೌಂಡ್ಸ್. ಪೆರು ಮತ್ತು ಚಿಲಿ ದೇಶಗಳು ಕರಾವಳಿ ತೀರಗಳು ಅತಿ ಮುಖ್ಯವಾದ ಮೀನುಗಾರಿಕೆ ಕೇಂದ್ರಗಳನ್ನು ಹೊಂದಿದೆ. Though Peru has been the ideal fishing nation, its important declined because the bulk of fish caught were mainly small pelagic fishes which are used for making fertilizers. ಪೆರು ಪ್ರದೇಶವು ಮೀನುಗಾರಿಕೆ ರಾಷ್ಟ್ರಗಳ ಒಂದಾಗಿದೆ. ಅದಾದ್ರೂ ಪ್ರಾಮುಖ್ಯತೆ ಕಡಿಮೆಯಾಗುತ್ತದೆ. ಏಕೆಂದರೆ ಅದು ಸಂಗ್ರಹಿಸುವ ಸಮುದ್ರ ಮೀನುಗಳು ಅಧಿಕ ಪ್ರಮಾಣದಲ್ಲಿ ಸಣ್ಣ ಮೀನುಗಳಾಗಿದೆ. ಅವುಗಳನ್ನು ರಾಸಾಯನಿಕ ಗೊಬ್ಬರ ತಯಾರಿಕೆ ಬಳಸ್ತಾ ಇದ್ರು. Child's catch is almost the same as Canada's, but mostly it is used for industrial purposes and not for food. ಚಿಲಿ ದೇಶದ ಮೀನು ಉತ್ಪಾದನೆ ಬಹಳಷ್ಟು ಮಟ್ಟಿಗೆ ಕೆನಡಾದ ಉತ್ಪಾದನೆಗೆ ಸಮವಾಗಿದೆ. ಆದರೆ ಬಹುತೇಕ ಪ್ರಮಾಣದಲ್ಲಿ ಮೀನುಗಳು ಆಹಾರಕ್ಕಿಂತ ಹೆಚ್ಚಾಗಿ ಕೈಗಾರಿಕೆ ಉದ್ದೇಶಗಳಿಗಾಗಿ ಅದನ್ನ ಬಳಸ್ತಾ ಇದ್ರು. ಲೇಕ್ ಟಿಟಿಕಾ ಅಂಡ್ ರಿವರ್ ಅಮೆಜಾನ್ ಆರ್ ಇಂಪಾರ್ಟೆಂಟ್ ಪ್ಲೇಸ್ ಆಫ್ ಫ್ರೆಶ್ ವಾಟರ್ ಫಿಶಿಂಗ್. ಟಿಟಿಕಾ ಸರೋವರ ಮತ್ತು ಅಮೆಜಾನ್ ನದಿಗಳು ಸಿಹಿ ನೀರಿನ ಮೀನುಗಾರಿಕೆಗೆ ತುಂಬಾ ಪ್ರಾಮುಖ್ಯತೆ ಪಡೆದಿದೆ. Inhabitants of South America belong to mixed racial groups. ದಕ್ಷಿಣ ಅಮೆರಿಕದ ನಿವಾಸಿಗಳು ಮಿಶ್ರ ಜನಾಂಗೀಯ ಗುಂಪುಗಳಿಗೆ ಸೇರಿದವರು. ಅಂದ್ರೆ ಮಿಶ್ರ ಗುಂಪುಗಳು, ಅನೇಕ ಗುಂಪುಗಳು ಇರ್ತಿದ್ವು. ಅಮೆಜಾನ್ ಇಂಡಿಯನ್ಸ್ ಅಂಡ್ ಇನ್ಕಾ ಇಂಡಿಯನ್ಸ್ ಆರ್ ನೇಟಿವ್ಸ್ ಆಫ್ ಸೌತ್ ಅಮೆರಿಕಾ ಹೂ ಸೆಟಲ್ ಬಿಫೋರ್ ದ ಅರೈವಲ್ ಆಫ್ ಯುರೋಪಿಯನ್ ಬರಕ್ಕಿಂತ ಮುಂಚೆ ಅಮೆಜಾನ್ ಇಂಡಿಯನ್ಸ್ ಅಂಡ್ ಇನ್ಕಾ ಇಂಡಿಯನ್ಸ್ ಅಲ್ಲಿ ಇದ್ರು. ಅವರ ದೇಶದ ಪ್ರಜೆಗಳಾಗಿದ್ರು. ಆ ಖಂಡದ ಯುರೋಪಿಯನ್ಸ್ ಕೇಮ್ ಇನ್ ಸರ್ಚ್ ಆಫ್ ಗೋಲ್ಡ್ ಲೇಟರ್ ಸೆಟಲ್. ಯುರೋಪಿಯನ್ಸ್ ಚಿನ್ನವನ್ನು ಹುಡುಕುತ್ತಾ ಅಲ್ಲಿಗೆ ಬಂದ್ರು. ಕೊನೆಗೆ ಅಲ್ಲಿಗೆ ಬಂದು ಸೆಟ್ಲ್ ಆದ್ರು. ಸ್ಲೇವ್ಸ್ ವರ್ ಬ್ರಾಡ್ ಫ್ರಮ್
ಆಫ್ರಿಕಾ ಟು ವರ್ಕ್ ಇನ್ ಪ್ಲಾಂಟೇಶನ್ಸ್. ಅಲ್ಲಿ ಕೂಲಿ ಆಳುಗಳನ್ನು ಸ್ಲೇವ್ಸ್ ಅಂದ್ರೆ ಅಲ್ಲಿ ಆಫ್ರಿಕಾಲಿ ಸ್ಲೇವ್ಸ್ ಅಂತ ನೋಡ್ತಾ ಇದ್ರಲ್ಲ, ಕೂಲಿ ಆಳುಗಳು ಅವರನ್ನ ಗುಲಾಮರು ಅಂತ ಕರಿಬೇಕಾದ ಅಂತಿದ್ರು. ಅವರನ್ನ ಆಫ್ರಿಕಾದಿಂದ ಈ ಪ್ಲಾಂಟೇಶನ್ಸ್, ಈ ದೊಡ್ಡ ದೊಡ್ಡ ಆಫ್ರಿಕಾದಲ್ಲಿ ಇರ್ತಕ್ಕಂಥ ತೋಟಗಳಲ್ಲಿ ಕೆಲಸ ಮಾಡಕ್ ಅವನ್ನ ಕರ್ಕೊಂಡ್ ಬಂದಿದ್ರು. ದ ಇಂಟರ್ ಮ್ಯಾರೇಜ್ ಅಮಂಗ್ ದೀಸ್ ಗ್ರೂಪ್ಸ್ ಫಾರ್ಮಿಂಗ್ ಗ್ರೂಪ್, ಇವರು ಅವರೆಲ್ಲ ಸೇರಿ ಈ ಗುಂಪುಗಳಲ್ಲಿ ವಿವಾಹವೇರ್ಪಟ್ಟು ಪ್ರಯುಕ್ತ ಮಿಶ್ರ ಗುಂಪು ನಿರ್ಮಾಣವಾಯಿತು. ದ ಸೌತ್ ಅಮೆರಿಕಾ ರಿಜಿಸ್ಟರ್ಸ್ ಎ ಮಚ್ ಹೈಯರ್ ಪರ್ಸೆಂಟೇಜ್ ಆಫ್ ಅರ್ಬನೈಸೇಷನ್ ದನ್ ಎನಿ ಅದರ್ ಕಂಟ್ರಿ ಇನ್ ದ ವರ್ಲ್ಡ್. ಯಾವುದೇ ಪ್ರದೇಶದಲ್ಲಿ ಈ ವರ್ಲ್ಡ್ ಅಲ್ಲೇ ನೋಡಿದ್ರೆ, ಪ್ರಪಂಚದಲ್ಲೇ ದಕ್ಷಿಣ ಅಮೆರಿಕವು ಸರಾಸರಿ 47% ನಗರಿಕೀಯ ಜನಸಂಖ್ಯೆ ಪ್ರಮಾಣಕ್ಕಿಂತ ಅತ್ಯಧಿಕ ಪ್ರಮಾಣವನ್ನು 80% ಅಷ್ಟು ಒಂದು ಈ ವರ್ಲ್ಡ್ ಅಲ್ಲೇ ನೋಡಿದ್ರೆ, ಅದು ವರ್ಲ್ಡ್ ಅಲ್ಲಿ 80% ಅಷ್ಟು ಅರ್ಬನ್ ಅಂದ್ರೆ ನಾಗರಿಕ ಜನಸಂಖ್ಯೆ ಸೌತ್ ಅಮೆರಿಕಲ್ಲೇ ಜಾಸ್ತಿ. ದ ಹೈಯೆಸ್ಟ್ ಅರ್ಬನ್ ಪಾಪ್ಯುಲೇಷನ್ ಇಸ್ ಇನ್ ಉರುಗ್ವೇನಲ್ಲಿ 93%. ಹೈಯೆಸ್ಟ್ ಅರ್ಬನ್ ಅಧಿಕ ನಗರ ಜನಸಂಖ್ಯೆ ಉರುಗ್ವೇನಲ್ಲಿ 93% ಉರುಗ್ವೇನಲ್ಲಿ, ಮತ್ತು ಕನಿಷ್ಠ ನಗರ ಜನಸಂಖ್ಯೆ ಗಯಾನಲ್ಲಿ ಅದು 36%. ಅಲ್ಲಿಗೆ ಪಾಠನ ಇದೆ ನನ್ನ ಪೇಜ್. ಉರುಗ್ವೆ 93% ಆದ್ರೆ ಗುಯಾನ ಅದಕ್ಕಿಂತ ಕಡಿಮೆ. ದ ಡೆನ್ಸ್ ಫಾರೆಸ್ಟ್ ಅಮೆಜಾನ್, ಆಂಡೀಸ್ ಮೌಂಟೇನ್ಸ್, ಡೆಸರ್ಟ್ಸ್ ಆಫ್ ಅಟಕಾಮಾ ಅಂಡ್ ಪೆಟಗೋನಿಯಾ ಆರ್ ವೆರಿ ಸ್ಪೇರ್ಸ್ಲಿ ಇನ್ಹ್ಯಾಬಿಟೆಡ್. ದಟ್ಟಕಾಡಿನ ಅಮೆಜಾನ್ ಮತ್ತು ಆಂಡೀನ್ ಪರ್ವತಗಳು, ಅಟಕಾಮಾ ಮತ್ತು ಪೆಟಗೋನಿಯಾ ಅಂತ ಮರುಭೂಮಿಗಳು ಅಲ್ಲಿ ತುಂಬಾ ವಿರಳ ಜನಸಂಖ್ಯೆ ಇದೆ, ಜನಸಂಖ್ಯೆ ತುಂಬಾ ಕಡಿಮೆ ಇದೆ. ಗ್ರ್ಯಾಂಡ್ ಚಾಕೋ ಅಂಡ್ ಗವಾನಾ ಹೈಲ್ಯಾಂಡ್ಸ್ ಆರ್ ಸ್ಪೇರ್ಸ್ಲಿ ಇನ್ಹ್ಯಾಬಿಟೆಡ್. ಗ್ರ್ಯಾಂಡ್ ಚಾಕೋ ಮತ್ತು ಗಯಾನಾ ಎತ್ತರ ಪ್ರದೇಶದಲ್ಲೂ ಜನ ಸಾಂದ್ರತೆ ಇದೆ. ಗ್ರ್ಯಾಂಡ್ ಚಾಕೋ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಇಸ್ ಕಾನ್ಸಂಟ್ರೇಟೆಡ್ ಅಲಾಂಗ್ ದ ಕೋಸ್ಟ್ ಇನ್ ಬಿಗ್ ಸಿಟೀಸ್ ಅಂಡ್ ಪೋರ್ಟ್ಸ್ ಲೈಕ್ ಬಿಯಾನಾ ಏರಿಯಾ. ತುಂಬಾ ಅಧಿಕವಾದ ಬಹುತೇಕ ಜನಸಾಂದ್ರತೆಯು ಬೃಹತ್ ನಗರಗಳು ಮತ್ತು ಬಂದರುಗಳಾದ ಬ್ಯೂನಸ್ ಐರಿಸ್, ರಿಯೋ ಜೈನರೋ, ಸಪೋ ಜೈನೋ, ವಾಲ್ ಪ್ಯಾರಿಸೋ, ಸಾ ಪಾಲೋ ಈ ಎಲ್ಲಾ ಮುಂತಾದ ನಗರಗಳಲ್ಲಿ ಕಂಡು ಬರುತ್ತದೆ. ಸೌತ್ ಅಮೆರಿಕಾ ರಿಜಿಸ್ಟರ್ಸ್ ಬರ್ತ್ ರೇಟ್ ಸಿಮಿಲರ್ ಟು ದ ವರ್ಲ್ಡ್ಸ್ ಆವರೇಜ್ 1021. ಅಂದ್ರೆ ದಕ್ಷಿಣ ಅಮೆರಿಕ ಪ್ರಪಂಚ ಸರಾಸರಿ ಜನನ ಪ್ರಮಾಣವನ್ನು ನಮ್ಮ ದಕ್ಷಿಣ ಅಮೆರಿಕ ಪ್ರಪಂಚದ ಸರಾಸರಿ ಜನನ ಪ್ರಮಾಣವನ್ನು ದಾಖಲಿಸಿದೆ. ಅಂದ್ರೆ 1021 ಪ್ರಮಾಣವು ಪ್ರಪಂಚದ 1009ನೇ ಸರಾಸರಿ ಪ್ರಮಾಣಕ್ಕಿಂತ ಕಡಿಮೆ 1006 ಇದೆ. ಡೆತ್ ರೇಟ್ ಅಂದ್ರೆ ಸಾವಿನ ರೇಟ್ ಸಂಖ್ಯೆ 1000 ಅಂದ್ರೆ ಲೆಸ್ ದನ್ ವರ್ಲ್ಡ್ ಆವರೇಜ್ ಅಲ್ಲಿ 1009 ಇದ್ರೆ ಇದ್ರಲ್ಲಿ 1006. ದೇರ್ಫೋರ್ ದ ರೇಟ್ ಆಫ್ ನ್ಯಾಚುರಲ್ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಸೌತ್ ಅಮೆರಿಕಾ ಇಸ್ ಹೈಯರ್ ದನ್ ದ ವರ್ಲ್ಡ್ಸ್ ಆವರೇಜ್. ನೋಡು, ಜನಸಂಖ್ಯೆ ಏರಿಕೆ ಅಮೆರಿಕದ ಸ್ವಾಭಾವಿಕ ಜನಸಂಖ್ಯೆ ಏರಿಕೆ ಇರೋದು ಪ್ರಪಂಚ ಸರಾಸರಿ ಹೆಚ್ಚಳಕ್ಕಿಂತ ಅಧಿಕವಾಗಿದೆ. ಈಗ ನ್ಯೂ ಟರ್ಮ್ಸ್, ಹೊಸ ಪದಗಳು ನಾವು ಏನ್ ಕಲ್ತ್ಕೊಂಡ್ವಿ ಅಂದ್ರೆ, ಲ್ಯಾಟಿನ್ ಅಮೆರಿಕಾ, ರೆಡ್ ಇಂಡಿಯನ್ಸ್, ಆಂಡೀಸ್, ಈಕ್ವೇಡರ್, ಗುಯಾನಾ, ಓರ್ನಿಕಾ, ಅಮೆಜಾನ್, ವೆಸ್ಟ್ ಇಂಡೀಸ್, ಆಂಡೀಸ್, ಅಗ್ನಿಯುಂಗರ, ಇಟ್ವೆಕಾರ್, ಗಯಾನಾ, ಒರಿನಕೋ, ಅಮೆಜಾನ್, ಲಾಪ್ಲಾಟಾ, ಗ್ರಾಂಡ್ ಚಾಕೋ, ಗಾಲಾಪಗೋ, ಹಾರ್ನೋಸ್, ಪರಾನಾ, ಪರಗ್ವೆ, ಉರುಗ್ವೆ, ಟಿಟಿಕಾಕ, ಉಷ್ಣೋದಕ, ಶೀತೋದಕ, ಸೆಲ್ವಾಸ್, ಕಾಂಪಾಸ್, ಪಾಂಪಾಸ್, ಇರಗ್ವಾ, ಕೋಕಾಸ್, ಪಟಗೋನಿಯಾ, ಅಟಿಮಾ. ಅಷ್ಟು ದಕ್ಷಿಣ ಭಾರತ ಪಾಠ ಕ್ಲೋಸ್ ಆಯಿತು. ಓಕೆ, ಥ್ಯಾಂಕ್ ಯು.